ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಓಂ ನಿಶುಸೀದ ಗಣಪತೆ ಗಣೇಶು ತ್ವಾಮಾಹುರ್ವಿಪ್ರತಮಂ ಕವೀನಾಂ ನರತೆ ತ್ವತ್ಕ್ರಿಯತೆ ಕಿಂಚನಾರೇ ಮಹಾಂ ಅರ್ಕಂ ಮಾಘವಂ ಚಿತ್ರಮರ್ಚ ತತ್ರ ತತ್ರ ಸ್ಥಿತೋ ವಿಷ್ಣುಃ ತತ್ತಚ್ಛಕ್ತಿ ಪ್ರಬೋದಯನ್ ಏಕ ಏವ ಮಹಾಶಕ್ತಿಃ ಕುರುತೆ ಸರ್ವಮಂಜಸಾ ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷಯಾ ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚ ಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋ ವಾಕ್ಕಾಯ ವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂ ಚ ಹರಿಂ ಸ್ಮರೇತ್. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹಾನಿಯತಿದೃಢಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರ ನರದ್ವಿಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲ ಗುಣನಿಧಿ ಸರ್ವದೋಷೌ ವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಇಕ್ಕೋ ಆಗ್ತದ ಇನ್ನೊಂದೆರಡು ತೆಗೆ, ಎಲ್ಲಿ ಅನುಕೂಲ ಅದ ನೋಡಿ ತೆಗೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣು ಭಕ್ತಿಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಜ್ಞಾನ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮ ಗುರುನ್ ವೈದಗ್ಧ್ಯವರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಶ್ರೀ ಸತ್ಯಧರ್ಮತೀರ್ಥ ಗುರುಭ್ಯೋ ನಮಃ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ಪಾದಮೌಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಂ ಉದೀರಯೇತ್. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತ ತೇಜಸೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ರಾಜೋವಾಚ ಮನ್ವಂತರಾಣಿ ಸರ್ವಾಣಿ ತ್ವಯೋಕ್ತಾನಿ ಶ್ರುತಾನಿ ಮೇ ವೀರ್ಯಾಣ್ಯನಂತ ವೀರ್ಯಸ್ಯ ಹರೇಸ್ತತ್ರ ಕೃತಾನಿ ಚ. ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠಣ ಮಾತ್ರೇಣ ಕಥಾ ವಕ್ತಶ್ಚ ಶ್ರೋತॄಣಾಂ ನಿಖಿಲ ಕಲಿಕತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಶ್ರೀಮದ್ಭಾಗವತೆ ನವಮ ಸ್ಕಂಧ ಪ್ರಾರಂಭ. ಭಾಗವತ ಪರಮ ಮಂಗಲವಾದ ಗ್ರಂಥ.
ಪ್ರತಿದಿನ ಪ್ರತಿ ಕ್ಷಣ ಒಂದು ಅರ್ಧ ಶ್ಲೋಕವಾದರೂ ಅನಿವಾರ್ಯವಾಗಿ ಚಿಂತನೆಯನ್ನು ಮಾಡಲೇಬೇಕಾದ ಗ್ರಂಥ. ಯಾಕೆ? ಇಲ್ಲಿ ಅನಂತ ಗುಣಪೂರ್ಣನಾದ, ಸರ್ವಸ್ವಾಮಿಯಾದ, ಅನಂತ ಉಪಕಾರಕನಾದ, ಭಕ್ತವತ್ಸಲನಾದ, ಭಕ್ತಾಪರಾಧ ಸಹಿಷ್ಣುವಾದ, ನಮ್ಮ ನಿಮ್ಮೆಲ್ಲರ ಅಂತರ್ಯಾಮಿಯಾದ ಭಗವಂತನ ಅದ್ಭುತವಾದ, ಅಭೂತಪೂರ್ವವಾದ, ದಿವ್ಯವಾದ, ಪರಮಮಂಗಲವಾದ, ಪಾಪಗಳನ್ನು ಪರಿಹಾರ ಮಾಡುವ, ಇಷ್ಟಾರ್ಥಗಳನ್ನು ಈಡೇರಿಸುವ, ತತ್ವಜ್ಞಾನವನ್ನು ಕೊಡುವ, ಸಂಸಾರವನ್ನು ಕಳೆಯುವ, ಮೋಕ್ಷವನ್ನು ಕೊಡುವ ಪರಮ ದಿವ್ಯನಾದ ಭಗವಂತನ ಮಹಿಮೆಯನ್ನು ಪ್ರತಿ ಅಕ್ಷರದೊಳಗೆ, ಪ್ರತಿ ವಾಕ್ಯದೊಳಗೆ, ಪ್ರತಿ ಶಬ್ದಗಳಲ್ಲಿ, ಪ್ರತಿ ಶ್ಲೋಕಗಳಲ್ಲಿ ಕೊಂಡಾಡಿದ್ದಾರೆ. ಭಾಗವತದ ಪ್ರತಿ ಅಕ್ಷರದೊಳಗೂ ಕೂಡ ಸಚ್ಚಿದಾನಂದ ಮೂರ್ತಿಯಾದ ಸ್ವಯಂ ಶ್ರೀಕೃಷ್ಣ ಪರಮಾತ್ಮ, ವೇದವ್ಯಾಸ ದೇವರು, ಅನೇಕ ಋಷಿಗಳು, ಮುನಿಗಳು, ಜ್ಞಾನಿಗಳು, ಗಂಧರ್ವರು, ಚಿತ್ರಗುಪ್ತರು, ರಾಜರುಗಳು ಎಲ್ಲರೂ ಸೇರಿಕೊಂಡಿದ್ದಾರೆ. ಒಂದು ಅಕ್ಷರದ ಭಾಗವತದ ಶ್ರವಣ, ಒಂದು ಅಕ್ಷರದ ಭಾಗವತದಲ್ಲಿಯ ಆಸಕ್ತಿ ಏನಿದೆ, ಬಹಳ ಅದ್ಭುತವಾದ ಫಲಗಳನ್ನು ಕೊಡುವಂತಹದ್ದು ಶ್ರೀಮದ್ ಭಾಗವತ. ಈ ಭಾಗವತವನ್ನು ನಿಜವಾಗಿಯೂ ಇವತ್ತೇನು ನಾವು ಧಾರಾವಾಹಿಗಳನ್ನು ನೋಡ್ತೇವೆ, ತಪ್ಪದೇ ನೋಡ್ತೇವೆ, ಹಾಗೆ ಪ್ರತಿನಿತ್ಯ ಶ್ರೀಮದ್ ಭಾಗವತ, ಮಹಾಭಾರತ, ರಾಮಾಯಣ 3 ಎಪಿಸೋಡ್ಗಳನ್ನು ಕೇಳುವುದೇ. ಯಾಕೆ ಅಂದ್ರೆ ಸಕಾರಾತ್ಮಕವಾಗಿರ್ತಕ್ಕಂಥ ಊರ್ಜ ಏನಿದೆ, ವಿಷ್ಣು ಭಕ್ತಿಯನ್ನು ಬೆಳೆಸುವಂತ ಅದ್ಭುತವಾದ ಶಕ್ತಿ ಏನಿದೆ, ತತ್ವಜ್ಞಾನವನ್ನು ಕೊಡುವಂತಹ ಒಂದು ಅಪ್ರತಿಮವಾದ ಕೌಶಲವೇನಿದೆ, ಅದು ಬೆಳೆಯುವುದೇ ಶ್ರೀಮದ್ ಭಾಗವತದಿಂದ. 8ನೇ ಸ್ಕಂದ ಕೇಳಿದರೆ, ಆ 8ನೇ ಸ್ಕಂದದಲ್ಲಿ ಧ್ರುವರಾಜನ ಚರಿತ್ರೆ ಬಂತು. ಆ ಧ್ರುವರಾಜನ ಚರಿತ್ರೆ ಇವತ್ತಿನ ಯಾರಿಗಾದ್ರೂ ಒಬ್ಬ ಪ್ರೊಡ್ಯೂಸರ್ಗಳಿಗೆ ಕೊಟ್ಟರೆ ಏನ್ ಮಾಡ್ತಿದ್ರು? ಸುರುಚಿಯನ್ನು ಹೇಗೆ ಕೊಂದು ಹಾಕಬೇಕು, ಉತ್ತಾನಪಾದನನ್ನು ರಾಜ್ಯದಿಂದ ಹೇಗೆ ಭ್ರಷ್ಟನನ್ನಾಗಿ ಮಾಡಬೇಕು, ಧ್ರುವರಾಜ ಹೇಗೆ ಬಲಾತ್ಕಾರದಿಂದ, ದುರ್ಮಾರ್ಗದಿಂದ ಹೇಗೆ ಸಿಂಹಾಸನವನ್ನು, ರಾಜ್ಯವನ್ನು ಪಡೆಯಬೇಕು ಎನ್ನುವ ವಿಷಯದೊಳಗೆ ಒಂದು 300 ಎಪಿಸೋಡ್ ಮಾಡಿ ನಮ್ಮ ತಲೆ ಕೆಡಿಸಿ ಹಾಕ್ತಿದ್ರು. ಇವತ್ತು ನಾವು ತಲೆ ಕೆಟ್ಟದ್ದೇ ಈ ಧಾರಾವಾಹಿಗಳಿಂದ. ನಕಾರಾತ್ಮಕವಾದ ವಿಚಾರಗಳು, ನಕಾರಾತ್ಮಕವಾಗಿರ್ತಕ್ಕಂಥ ಧೋರಣೆಗಳು ನಮ್ಮಲ್ಲಿ ಬಂದದ್ದೇ ಈ ಸಿನಿಮಾ ಹಾಗೂ ಧಾರಾವಾಹಿಗಳಿಂದ. ಹಾಗಾಗಿ ನಮ್ಮ ಭಾಗವತ ಏನ್ ಮಾಡುತ್ತೆ ಅಂತಂದ್ರೆ, ಹೌದು ನಮಗೂ ಅನಿಸತ್ತೆ ಸುರುಚಿಯಿಂದ ಧ್ರುವರಾಜನಿಗೆ ಅನ್ಯಾಯ ಆಯ್ತು ಅಂದಮೇಲೆ ಅದಕ್ಕೆ ಪ್ರತೀಕಾರವಿರಲೇಬೇಕು ಅಂತ ನಮಗೂ. ಯಾಕೆಂದ್ರೆ ಅದೇ ಉಪ್ಪು ಖಾರ ತಿಂದವ್ರದ್ದು, ಅದೇ ಟಿವಿ ನೋಡೇ ಬೆಳೆದಿದ್ದು ನಮ್ಮ ತಲೆ, ಹಾಗಾಗಿ ನಮಗೂ ಹಾಗೆ ತೋರುತ್ತೆ. ಆದ್ರೆ ಭಾಗವತ ಎಷ್ಟು ಸೊಗಸಾಗಿ ಉತ್ತರವನ್ನು ಕೊಡುತ್ತೆ ಅಂತಂದ್ರೆ, ಮಾಮಂಗಲಂ ತಾತ ಪರೇಶು ಮಂಸ್ಥಾಹ. ಸುನೀತಿ ಹೇಳ್ತಾಳೆ, ಅಲ್ಲೋ ಧ್ರುವರಾಜ, ಧ್ರುವ ನಿನಗೇನ್ ನಿನ್ ತಾಯಿ ತಪ್ಪೇನು ಹೇಳಿದ್ದಾಳೆ? ತಾಯಿ ಅಲ್ಲ, ಮಲತಾಯಿ. ತಾಯಿ ನಿನಗೇನ್ ತಪ್ಪು ಹೇಳಿದ್ದಾಳೆ ಅಂದ್ರೆ ಅಲ್ಲೇ ತೋರಿಸಿಕೊಟ್ರು, ಮಲತಾಯಿ ಅಲ್ಲ ತಾಯಿ ಅನ್ಬೇಕು ಅಂತಾನೋ ಪಾಸಿಟಿವಿಟಿ. ಏನ್ ತಪ್ಪು ಹೇಳಿದ್ದಾಳೆ? ಯಾಕೆ ಅವಳಲ್ಲಿ ದೋಷಗಳನ್ನು ಹುಡುಕ್ತೀಯ ನೀನು? ಏನು ಪಡೆಯೋದಿದೆ ತಪಸ್ಸು ಮಾಡಿ ಪಡಿ ಅಂತ ಹೇಳಿದ್ದಾಳೆ, ಅದ್ರೊಳಗೆ ತಪ್ಪೇನಿದೆ? ಹೀಗೆ ತಪಸ್ಸಿಗೆ ಕಳಿಸ್ತಾಳೆ. ವಿದ್ಯಾಪೀಠಕ್ಕೆ ನಾವು ಕಳಿಸೋದಿಲ್ಲ. ಎಲ್ಲಿ ನಮ್ಮ ಮಗ ತತ್ವಜ್ಞಾನಿ ಆಗಿಬಿಟ್ರೆ ಏನ್ ಮಾಡಬೇಕು ಅನ್ನೋ ಟೆನ್ಷನ್, ನಮ್ಮ ಮಗ ವಿದ್ವಾಂಸನಾಗಿ ಬಿಟ್ರೆ ಏನು ಅನ್ನೋ ಹೆದರಿಕೆ ಬಹಳ, ಅವನು ಧಾರ್ಮಿಕನಾಗಿ ದೇವ್ರ ಪೂಜೆ ಮಾಡ್ತಾ ಮೂಗ್ ಹಿಡ್ಕೊಂಡು ಕೂತ್ಬಿಟ್ರೆ ಏನ್ ಮಾಡ್ಬೇಕು ಅನ್ನೋ ದೊಡ್ಡ ಸಮಸ್ಯೆ. ಹಾಗಾಗಿ ನಾವು ಗುರುಕುಲಗಳಿಗೆ ನಮ್ಮ ಮಕ್ಕಳನ್ನು ಕಳಿಸೋದಿಲ್ಲ. ಅಂತಹದ್ದು 6-7 ವರ್ಷದ ಪೋರ ಅವನಿಗೆ ಅತ್ಯಂತ ದಟ್ಟವಾದ ಅರಣ್ಯಕ್ಕೆ ದೇವರನ್ನು ಕಾಣುವುದಕ್ಕಾಗಿ ಹೋಗಾಚೆ ಅಂತ ಕೊಟ್ಟು ಕಳಿಸ್ತಾನೆ. ಅವತ್ತು ಆ ಮಾಡಿದ ತ್ಯಾಗವೇನಿದೆ ಇವತ್ತಿಗೂ ಧ್ರುವರಾಜ ನಮಗೆ ಮಾನ್ಯನಾಗಿದ್ದಾನೆ. ಇದು ಪಾಸಿಟಿವಿಟಿಯ ಒಂದು ಅದ್ಭುತವಾಗಿರ್ತಕ್ಕಂಥ ಎನರ್ಜಿ. ಈ ತರಹದ ಒಂದು ಸಾವಿರಾರು ಕಥೆಗಳು, ಲಕ್ಷ ಕಥೆಗಳು ಶ್ರೀಮದ್ ಭಾಗವತದ ಪ್ರತಿ ಅಕ್ಷರ, ಪ್ರತಿ ವಾಕ್ಯ, ಪ್ರತಿ ಅಧ್ಯಾಯದೊಳಗೆ ನಮಗೆ ಹಾಸುಹೊಕ್ಕಾಗತ್ತೆ. ನಮ್ಮ ಜೀವನಕ್ಕೆ ಅತ್ಯದ್ಭುತವಾದ ಮಾರ್ಗದರ್ಶಿಯಾಗಿದೆ.
ನಮಗೂ ಅದೇ ಹೆದರಿಕೆ. ನಿತ್ಯ ಭಾಗವತ ಕೇಳಿಬಿಟ್ರೆ ಮತ್ತೆ ನಾನು ಎಲ್ಲಿ ಭಗವಂತ ಭಕ್ತನಾಗಿಬಿಟ್ರೆ ಏನ್ ಮಾಡಬೇಕು ಅನ್ನೋ ತುಂಬಾ ಟೆನ್ಷನ್ ನಮಗೆ. ಹಾಗಾಗಿ ನಾವು ಹೆಚ್ಚು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಿಕ್ಕೂ ಹೋಗೋದಿಲ್ಲ, ಅಧ್ಯಯನ ಮಾಡ್ಲಿಕ್ಕೂ ಹೋಗೋದಿಲ್ಲ, ಅಲ್ಲಿ ಬಂದ ವಿಷಯಗಳನ್ನು ನೆನಪಿಟ್ಟುಕೊಳ್ಳಿಕ್ಕೂ ಹೋಗುವುದಿಲ್ಲ. ಯಾಕೆ ನೆನಪಿಟ್ಟುಕೊಂಡ್ರೆ ಟೆನ್ಷನ್ನು, ಅಯ್ಯೋ ಅಲ್ಲಿ ಕೇಳಿಬಿಟ್ಟಿಲ್ಲ ಅಂತ ಹೇಳಿ ಅದನ್ನು ಅನುಸರಿಸಬೇಕಲ್ಲ ಅಂತ ಹೇಳ ಆ ಮಟ್ಟಕ್ಕೆ ನಾವು ಇಳಿದು ಬಂದಿದ್ದೇವೆ. ಅದನ್ನು ನಮ್ಮನ್ನು ಸನ್ಮಾರ್ಗದೊಳಗೆ ಎತ್ತಿ ತಂದು ಇಡುವಂತಹದ್ದೇನಿದೆ ಅದು ಶ್ರೀಮದ್ ಭಾಗವತ. ಇಲ್ಲಿ ಬರುವ ಒಂದೊಂದು ಕಥೆಗಳು ಅಪ್ರತಿಮವಾದ ದೇವರ ಮಹಿಮೆಯನ್ನು ತಿಳಿಸಿಕೊಡುತ್ತೆ, ಅಭೂತಪೂರ್ವವಾದ ವಿಷಯಗಳನ್ನು ನಮಗೆ ತಿಳಿಸಿಕೊಡುತ್ತೆ. ಸಾಕು ಮಾರಾಯ, ಇನ್ನು ಎಲ್ಲ ಸಾಕು ಸಾಕು, ಇನ್ನು ನಾನು ಕೇವಲ ಶ್ರೀಮದ್ ಭಾಗವತದೊಳಗೆ ನಾನು ಇರ್ತೇನೆ ಎನ್ನುವ ಪೂರ್ಣ ಮನವರಿಕೆಯನ್ನು ಮಾಡಿಕೊಡುತ್ತೆ ಶ್ರೀಮದ್ ಭಾಗವತ. ಹೊರಗೆ ಹೋದ್ಮೇಲೆ ನಮ್ಮ ಪರಿಸ್ಥಿತಿ ಮತ್ತೆ ಆಗತ್ತೆ. ಯಾಕಂದ್ರೆ ಪ್ರಾಣೇಶ್ ದಾಸರು ಒಂದು ಮಾತನ್ನು ಹೇಳ್ತಾರೆ, ಬಹಳ ಸುಂದರವಾದ ಮಾತನ್ನು ಹೇಳ್ತಾರೆ. ಅನ್ನಕ್ಕಾಗಿ ಬಹು ದೂರ ಹೋಗುವೆ, ದೇವರಿಗಾಗಿ ನಾವು ದೂರ ಹೋಗೋದಕ್ಕೆ ನಾವು ಸಿದ್ಧರಲ್ಲ. ಹೊಟ್ಟೆಗಾಗಿ ಬರ್ತೇವೆ. ಸಿರವಾರದಿಂದ ಮೈಸೂರಿನವರೆಗೆ ಬಂದಿದ್ದು ಭಾಗವತ ಹೇಳುವುದಕ್ಕಾಗಿ ಅಲ್ಲ, ಹೊಟ್ಟೆಗಾಗಿ. ಭಾಗವತ ಹೇಳುವುದಕ್ಕಾಗಿ ಬಂದಿದ್ರೆ ಇಷ್ಟೊತ್ತಿಗೆ ಮೋಕ್ಷ ಆಗಿ ಹೋಗ್ತಿತ್ತು ಎಂದು. ಅನ್ನಕ್ಕಾಗಿ ಬಹು ದೂರ ಹೋಗುವೆ, ಬಹಳ ಕಷ್ಟಪಡ್ತೇವೆ. ಬೆಳಿಗ್ಗೆ 8ಕ್ಕೆ ಹೇಳ್ತೇವೆ, ಆಫೀಸಿಗೆ ಹೋಗ್ತೇವೆ, ಪ್ರತಿನಿತ್ಯ 8 ಗಂಟೆ ಅಂತ ಹೇಳಿ 30 ವರ್ಷ ಅಖಂಡವಾಗಿ ದುಡಿತಾನೆ, ಶ್ರಮ ಪಡ್ತಾನೆ, ಎಲ್ಲ ಮಾಡ್ತಾನೆ. ಯಾಕೆ? ಅನ್ನಕ್ಕಾಗಿ. ಭಾಗವತಕ್ಕಾಗಿ ನಮಗೆ ಲಿಟ್ರಲಿ ಸಮಯವಿಲ್ಲ, ಆಸಕ್ತಿ ಇಲ್ಲ, ಅಭಿರುಚಿ ಇಲ್ಲ, ತನ್ಮಯತೆ ಇಲ್ಲ. ಹಾಗಾಗಿ ನಮಗೆ ದೇವರ ದರ್ಶನವಾಗುವುದಾಗಲಿ, ದೇವರ ಜ್ಞಾನವಾಗುವುದಾಗಲಿ, ದೇವರಲ್ಲಿ ಒಂದು ಇನ್ವಾಲ್ವ್ಮೆಂಟ್ ಆಗಲಿ ನಮಗೆ ಬರ್ಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ಬಡಿದೆಬ್ಬಿಸುವ, ಅದನ್ನು ಹುಚ್ಚೆಬ್ಬಿಸುವ, ಅದನ್ನು ಒಕ್ಕಲೆಬ್ಬಿಸುವಂತಹ ಒಂದು ಅಭೂತಪೂರ್ವವಾದ ಗ್ರಂಥ ಅಂತಂದ್ರೆ ಅದು ಶ್ರೀಮದ್ ಭಾಗವತ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಹೆಚ್ಚು ಬಹಳ ಬೇರೆ ಮಾತು ಬೇಡ, ಮುಂದೆ ನಾವು ತಿಳಿದುಕೊಳ್ಳೋಣ. ಅಂತೂ ದೇವರಲ್ಲಿ ಒಂದು ದಿವ್ಯವಾದ ಶಕ್ತಿ, ದೇವರಿದ್ದಾನೆ, ಏನೂ ಮಾಡ್ಲಿಕ್ಕೆ ಸಾಧ್ಯವಿದೆ ಎನ್ನೋ ತಿಳಿಸಿಕೊಡೋದು ಇದು ಒಂದಾದರೆ, ಅದರೊಳಗೆ ನವಸ್ಕಂದದೊಳಗೆ ಯಾಕೆ ಕೇಳಬೇಕು ಎನ್ನುವುದಕ್ಕೆ ಅನೇಕ ಕಾರಣಗಳಿದೆ. ಮೊದಲನೇ ಕಾರಣ, ನಮ್ಮ ವಂಶವೇನಿದೆ ಇದು ಸಾಧಾರಣವಾದ ವಂಶವಲ್ಲ. ಈ ಎಚ್ಚರಿಕೆ ನಮಗೆ ಮೊಟ್ಟ ಮೊದಲಿಗೆ ಶ್ರೀಮದ್ ಭಾಗವತ ಕೊಡುವಂಥದ್ದು. ನಮ್ಮ ವಂಶ ಸಾಧಾರಣವಾದ ವಂಶವಲ್ಲ. ಬ್ರಹ್ಮದೇವರಿಂದ ಬಂದ ವಂಶವೇ ನಮ್ಮ ವಂಶ. ಬ್ರಹ್ಮದೇವರು ಹುಟ್ಟಿ ಬಂದದ್ದು ಎಲ್ಲಿಂದ? ದೇವರಿಂದ ಹುಟ್ಟಿ ಬಂದಿದ್ದು. ಆದ್ದರಿಂದಾಗಿ ದೇವರ ಕುಡಿಯೊಳಗೆ ಬಂದಿದ್ದೇವೆ, ದೇವರ ವಂಶದೊಳಗೆ ನಾವು ಬಂದಿದ್ದೇವೆ. ಅಷ್ಟು ಪರಿಶುದ್ಧತಮವಾಗಿರ್ತಕ್ಕಂಥ ವಂಶ. ಯಾಕೆ? ಬ್ರಹ್ಮದೇವರ ಮಕ್ಕಳೇ ಋಷಿಗಳು. ಆ ಋಷಿಗಳಲ್ಲಿ ಕಶ್ಯಪರು, ಆ ಕಶ್ಯಪರ ಮಕ್ಕಳಲ್ಲಿ ಅನೇಕರು ನಮ್ಮ ಪೂರ್ವಜ ಗೋತ್ರಜ ಋಷಿಗಳಾಗಿದ್ದಾರೆ. ಅಂಗಿರಸ, ಬೃಹಸ್ಪತಿ, ಭರದ್ವಾಜ, ಅತ್ರಿ, ವಸಿಷ್ಠ, ಗೌತಮ, ಈ ಎಲ್ಲ ನಮ್ಮ ಗೋತ್ರಜ ಪೂರ್ವಜರು ಏನಾಗಿದ್ದಾರೆ? ಬ್ರಹ್ಮದೇವರ ನೇರ ಮಕ್ಕಳು. ಅಂಬಾನಿಯ ಮಕ್ಕಳು ದರಿದ್ರರಾದ್ರೆ ನಾವೇನಂತೇವೆ? ರಾಜರ ಮಕ್ಕಳು ದರಿದ್ರರಾದ್ರೆ ನಾವೇನಂತೇವೆ? ಎಲ್ಲ ಹಣ ಕಳೆದುಕೊಂಡು ಲಾಸ್ ಆಗಿ ಲುಕ್ಸಾನ್ ಆಗಿ ರೋಡ್ ಮೇಲೆ ಬಂದು ನಿಂತರೆ ಜನ ಏನಂತಾರೆ? ಹಾಗೆ ನಮ್ಮ ಪರಿಸ್ಥಿತಿಯಾಗಿದೆ ಇವತ್ತು. ನಮಗೆ ಯಾರು ಏನಂತಾರೆ ಅಂತ ಅನ್ನೋದು ವಿಚಾರ ಮಾಡಿಲ್ಲ. ಹಣ ಇದ್ದವನು ವಿಚಾರ ಮಾಡ್ತಾನೆ, ನಾನು ಹಣ ಉಳಿಸಿಕೊಳ್ಳಬೇಕು, ನನ್ನ ಗತ್ತು ಉಳಿಸಿಕೊಳ್ಳಬೇಕು ಅಂತ ಹೇಳಿ ಹಣವಂತ ತಾನು ವಿಚಾರವನ್ನು ಮಾಡಿ ತನ್ನ ಪ್ರೆಸ್ಟೀಜು, ತನ್ನ ಗತ್ತು, ತನ್ನ ಸಾಮರ್ಥ್ಯ ಅವನು ಗಟ್ಟಿಯಾಗಿ ಉಳಿಸಿಕೊಂಡು ಅದನ್ನೇ ತಾನು ಮೇಂಟೈನ್ ಮಾಡ್ತಾನೆ. ಆದರೆ
ಶುದ್ಧವಾದ ಸದಾಚಾರಿಯಾದ ಅತ್ಯುತ್ಕೃಷ್ಟವಾದ ಧರ್ಮದ ಸಂತಾನದೊಳಗೆ ಬಂದಿರತಕ್ಕಂಥ ನಾವು ಆ ಸದಾಚಾರವನ್ನಾಗಲಿ, ಆ ಧರ್ಮವನ್ನಾಗಲಿ, ಆ ತತ್ವಜ್ಞಾನವನ್ನಾಗಲಿ, ಆ ವಿಷ್ಣು ಭಕ್ತಿಯನ್ನಾಗಲಿ ಅದೇ DNA ಬಂದಿದ್ದರೂ ಕೂಡ ನಾವು ಉಳಿಸಿಕೊಳ್ಳುವುದಿಲ್ಲ. ಇದು ಅತ್ಯಂತ ಘೋರತರವಾಗಿರ್ತಕ್ಕಂತಹ ಪರಿಸ್ಥಿತಿ. ಇದು ಆ ಪರಿಸ್ಥಿತಿಯ ಎಚ್ಚರಿಕೆಯನ್ನು ಕೊಡುವುದೇ ನವಮಸ್ಕಂಧ ಶ್ರೀಮದ್ ಭಾಗವತ. ಯಾರ ವಂಶವೂ ಕೂಡ ಸಾಧಾರಣವಾದ ವಂಶವಲ್ಲ. ಅದರ ಎಚ್ಚರಿಕೆ ಇಲ್ಲದೆ ಇದ್ದಾಗ ಯಥೇಚ್ಛವಾಗಿ ತಾನಿರ್ತಾನೆ ಹೊರತು, ಅದರ ಎಚ್ಚರಿಕೆ ಬಂದಾಗ ನಮ್ಮ ಪೂರ್ವಜರ ಗತ್ತು ಹಾಗಿತ್ತು ಅಂದ್ಮೇಲೆ ಆ ಗತ್ತು ನಾನು ಪಡಿಬೇಕು ಎಂಬ ಚಾಲೆಂಜ್ ತೆಗೆದುಕೊಳ್ಳುತ್ತಾನೆ. ಇದು ಒಂದು. ಅಂದ್ರೆ ನಮ್ಮ ವಂಶದ ಮಹತ್ವವನ್ನು ನಮಗೆ ತಿಳಿಸಿಕೊಡುತ್ತೆ ಭಾಗವತ ನವಮಸ್ಕಂಧ. ಇದು ಒಂದು. ಇದಾದ ಮೇಲೆ ಎರಡನೇದ್ದು, ಯಾರಿಗೆ ಶ್ರೇಷ್ಠವಾದ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಧಾರ್ಮಿಕರು ಬೇಕು, ನಮ್ಮ ಸಂತಾನದೊಳಗೆ ಧರ್ಮ ಉಳಿಯಬೇಕು, ನನ್ನ ವಂಶದೊಳಗೆ ಧರ್ಮ ಬೆಳೆಯಬೇಕು, ನಮ್ಮ ವಂಶದೊಳಗೆ ಧರ್ಮ ಅಭೂತಪೂರ್ವವಾಗಿ ಇರಬೇಕು ಎನ್ನುವ ಅಪೇಕ್ಷೆ, ಆಸೆ ಯಾರಿಗೆ ಇದೆ ಅವರು ಅವಶ್ಯವಾಗಿ ನವಮಸ್ಕಂಧವನ್ನು ಕೇಳಬೇಕು. ಯಾಕೆಂದ್ರೆ ಈ ನವಮಸ್ಕಂಧದೊಳಗೆ ಎಂಥೆಂಥ ಧಾರ್ಮಿಕರಿದ್ದಾರೆ, ಎಂಥೆಂಥ ತತ್ವಜ್ಞಾನಿಗಳಾಗಿದ್ದಾರೆ, ಎಂಥೆಂಥ ವಿಷ್ಣು ಭಕ್ತರಾಗಿದ್ದಾರೆ ಎನ್ನುವುದು ಚೆನ್ನಾಗಿ ತಿಳಿದು ಬರ್ತದೆ. ಆಯ್ತಾಯ್ತು ಬಿಡ್ರಿ, ಅದು ತೋಟ ಏನ್ ಮಾಡಿ. ಅಂತಹ ಯಾರಿಗೆ ವಂಶದೊಳಗೆ ಧಾರ್ಮಿಕರು, ಸಜ್ಜನರು, ವಿಷ್ಣು ಭಕ್ತರು, ಗುಣವಂತರು, ಅಪ್ರತಿಮ ಸೌಭಾಗ್ಯವಂತರು, ಭಾಗ್ಯಶಾಲಿಗಳು ಬೇಕು ಎಂಬ ಅಪೇಕ್ಷೆಗಳು ಯಾರಿಗೆ ಇವೆ ಅವರು ನವಮಸ್ಕಂಧವನ್ನು ಅವಶ್ಯವಾಗಿ ಕೇಳುವುದಲ್ಲದೇನೆ ಪರಿಪಾಲನೆಯನ್ನೂ ಮಾಡುವಂಥದ್ದು. ಯಾಕೆಂದ್ರೆ ಅವರವರ ಮಕ್ಕಳು ಇಂಥ ಪರಿ ಭಾರಿಯಾಗಿದ್ದಾರಂದ್ಮೇಲೆ ನಮ್ಮ ಮಕ್ಕಳು ಭಾರಿ ಆಗ್ಬಹುದಲ್ಲ ಎನ್ನುವುದನ್ನು ತೋರಿಸಿಕೊಡುವಂಥದ್ದು ಭಾಗವತ ನವಮಸ್ಕಂಧ. ಇದಾದ ಮೇಲೆ ನಮ್ಮ ವಂಶದೊಳಗೆ ತುಂಬಾ ವಿಚಿತ್ರ. ಮಕ್ಕಳು ಈಗಂತರೂ ಮಕ್ಕಳಾಗೋದೇ ಕಷ್ಟ. ಅವ ಮಗ 2 ಹೊತ್ತು ಸಂಧ್ಯಾವಂದನ ಮಾಡುವುದಿಲ್ರಿ. ದೇವರ ಪೂಜೆ ದೂರದ ಮಾತು. ಮನೆಯೊಳಗೆ ಅತಿಥಿಗಳಿಗೆ, ಬ್ರಾಹ್ಮಣರಿಗೆ ಅನ್ನದಾನ ಮಾಡೋದು ಬಹಳ ಕಷ್ಟ. ಮನೆಯೊಳಗಂತರೂ ಅನ್ನದಾನದ ಕಾನ್ಸೆಪ್ಟೇ ಹೋಗ್ಬಿಟ್ಟದೀಗ. ಅಷ್ಟು ಪ್ರೀತಿ ಮನೆ ಮಂದಿ ಮೇಲೆ, ಯಾಕೆ ಅವ್ರಿಗೆ ಕಷ್ಟ ಕೊಡಬೇಕು ಅಂತ. ಆದರೆ ಧರ್ಮವನ್ನು ಬಿಟ್ಟು, ಮಡಿ ಮೈಲಿಗೆ ಆಚಾರ ವಿಚಾರಗಳನ್ನು ಬಿಟ್ಟು ಉಳಿದ ಎಲ್ಲದರೊಳಗೂ ಮನೆ ಮಂದಿಗೆ ನಾವು ಕಷ್ಟ ಕೊಟ್ಟಿವಿ. ನಮ್ಗಿಂತಲೂ ಅವ್ರು ಬೆಳಿಗ್ಗೆ ಲಘುನೇ ಹೇಳ್ಬೇಕು, ನಾವು ಮಲಗಿದ ಮೇಲೆ ಮಲಗಬೇಕು. ನಾವು ಹೇಳೋದಕ್ಕೇನೆ ನಮಗೆ ಸ್ನಾನ, ತಿಂಡಿ, ತಿನಿಸು, ಊಟ, ಅಡಿಗೆ, ತೊಡಿಗೆ, ಬಟ್ಟಿ ಒಗೆಯೋದು, ಸ್ವಚ್ಛ ಮಾಡೋದು, ಒಣಗಿಸೋದು, ಇಸ್ತ್ರಿ ಮಾಡೋದು ಎಲ್ಲ ಮೊದಲು ಮಾಡಿಕೆ, ಹಣಕಾಸಿನ ವ್ಯವಸ್ಥೆ ಮಾಡೋದು, ನಾವು ದುಡ್ಡು ಕೊಡದೇ ಇದ್ದಾಗ ಮನೆ ಎಲ್ಲಾ ತರಹದ ಕಷ್ಟಗಳನ್ನೂ ಕೊಟ್ಟಿದ್ದೇವೆ ಮನೆ ಮಂದಿಗೆ. ಇದರಲ್ಲಿ 2 ಮಾತಿಲ್ಲ. ಆ 100 ಕಷ್ಟಗಳ ಮಧ್ಯದೊಳಗೆ ಒಂದು ದೇವರ ಪೂಜೆಗೆ ಅನುಕೂಲ ಮಾಡೋ ಕಷ್ಟ ನಮಗೆ ಬಹಳ ಪ್ರೀತಿ ಕೆರೆದು ಬಿಡ್ತದೆ. ಅವ್ರಿಗೆ ಯಾಕೆ ನಾವು ಕಷ್ಟ ಕೊಡಬೇಕು ಅಂತ ಹೇಳಿ ಆ ಮಟ್ಟದೊಳಗೆ ಧರ್ಮದ ಬೆಳವಣಿಗೆ ನಮ್ಮ ಮನೆಯೊಳಗೆ, ನಮ್ಮ ವಂಶದೊಳಗೆ
ಫುಲ್ ಸ್ಟಾಪ್ ಆಗಿದೆ. ಒಂದೊಂದು ಧರ್ಮಕ್ಕೆ ನಾವು ಫುಲ್ ಸ್ಟಾಪ್ ಕೊಡ್ತಾ ಬಂದಿದ್ದೇವೆ. ಸೂರ್ಯೋದಯಕ್ಕೆ ಅರ್ಘ್ಯ ಫುಲ್ ಸ್ಟಾಪ್, ಸಾಯಂಕಾಲದ ಸಂಧ್ಯಾ ವಂದನ ಫುಲ್ ಸ್ಟಾಪ್, ದೇವರ ಪೂಜೆ ಫುಲ್ ಸ್ಟಾಪ್, ಮನೆಯೊಳಗೆ ಅತಿಥಿಗಳಿಗೆ ಅನ್ನದಾನ ಫುಲ್ ಸ್ಟಾಪ್. ಹೀಗೆ ಪ್ರತಿಯೊಂದು ಹಂತದೊಳಗೂ ಕೂಡ ಧರ್ಮಗಳಿಗೆ ಫುಲ್ ಸ್ಟಾಪ್ ಕೊಡೋದ್ರೊಳಗೆ ಎತ್ತಿದ ಕೈ ಅಂತಂದ್ರೆ ನಮ್ಮದು, ಎತ್ತಿದ ಕೈ ನಮ್ದು. ತತ್ವಜ್ಞಾನ ಪಾಠ ಪ್ರವಚನಕ್ಕಂದ್ರೂ ಪರಿಪೂರ್ಣವಾದ ಫುಲ್ ಸ್ಟಾಪ್. ಯಾಕೆ ಅಂದರೆ ಶ್ರೀಮದ್ ಭಾಗವತವನ್ನು ಚೆನ್ನಾಗಿ ಆಲಿಸದೇ ಇರುವುದರಿಂದಾಗಿ ಅಂಥ ಮಕ್ಕಳನ್ನು ಪಡಿಬೇಕು ಅಂತ ನಾವು ಆಸೆನೇ ಪಡಲಿಲ್ಲ. ತತ್ವಜ್ಞಾನಿಯಾದ, ವಿಷ್ಣು ಭಕ್ತನಾದ, ಸರ್ವೋತ್ತಮನಾದ, ಜ್ಞಾನಿಯಾದ, ದೇವರಲ್ಲಿ ಅಖಂಡವಾಗಿ ನಂಬಿರುವ, ಸಮಾಜಕ್ಕಾಗಿ ತುಡಿಯುವ, ಮಿಡಿಯುವ ಅತ್ಯುತ್ತಮವಾದ ಅಪರೋಕ್ಷ ಜ್ಞಾನಿ ನನ್ನ ಮಗನಾಗಿ ಬರಬೇಕು ಎಂಬುದಾಗಿ ನಾವು ಬಯಸಿಯೇ ಇಲ್ಲ. ಆ ಬಯಕೆಯನ್ನು ಕೊಡುವುದು ನವಮ ಸ್ಕಂಧ. ಎಂಥೆಂಥ ಮಕ್ಕಳು ಇಲ್ಲಿ ಹುಟ್ಟಿ ಬರ್ತಾರೆ ಅನ್ನೋ ತಿಳಿಸಿಕೊಡುತ್ತೆ. ಇದು ಎಲ್ಲದರ ಮೇಲೆ ಯುಗಗಳು ಕಳೆದ ಮೇಲಾದರೂ ಕೂಡ ರಾಮಕೃಷ್ಣರಂಥವರು ನಮ್ಮ ಮನೆಯೊಳಗೆ ಸಹ ಹುಟ್ಟಿ ಬರಬೇಕು. ಸೂರ್ಯವಂಶದೊಳಗೆ ಯಾರು ಹುಟ್ಟಿ ಬಂದ್ರು? ರಾಮ. ಚಂದ್ರವಂಶದೊಳಗೆ ಯಾರು ಹುಟ್ಟಿ ಬಂದ್ರು? ಕೃಷ್ಣ. ಅಂತ ವ್ಯಕ್ತಿ ಈ ಸೂರ್ಯವಂಶ ಚಂದ್ರವಂಶ ಎಂದು ಪ್ರಾರಂಭವಾದದ್ದು? ಕೃತಯುಗದೊಳಗೆ ಪ್ರಾರಂಭವಾದದ್ದು. ಅಂತಹ ವಂಶದೊಳಗೆ ಎಂದರೆ ದ್ವಾಪರ ಯುಗ ಕೊನೆ ಭಾಗದೊಳಗಾದ್ರೂ ನಮ್ಮ ಮನೆಯೊಳಗೆ ಒಬ್ಬ ಕೃಷ್ಣನಂತ ಮಗ ಹುಟ್ಟಿ ಬರಲಿ. ಗಯಾದೊಳಗೆ ಪಿಂಡದಾನ ಮಾಡಿದ್ರೇನೆ 7 ಮಂದಿ ತಲೆಮಾರನ್ನು ಉದ್ಧಾರ ಮಾಡ್ತಾನೆ ಎಂಬುದಾಗಿ ಕೇಳ್ತೇವೆ. ಯಾವ ವಿಷ್ಣು ಪಾದದ ಮೇಲೆ ಪಿಂಡದಾನ ಮಾಡಿದ್ರೆ ಈ ಫಲವಿದೆ, ಅಂತಹ ವಿಷ್ಣುವಿನಂತಹ ಅದ್ಭುತನಾದ ದಿವ್ಯನಾದ ಮಗ ಎಲ್ಲೋ ಹುಟ್ಟಿ ಬಂದಂದ್ರೆ ಅವನ ತಲೆ ಮೇಲಿನ 1,00,000 ತಲೆಮಾರುಗಳೆಲ್ಲ ಉದ್ಧಾರವಾಗುತ್ತೆ. ಮುಂದೆ ಬರುವ ಅನಂತ ತಲೆಮಾರುಗಳು ಉದ್ಧಾರವಾಗಿ ಹೋಗುತ್ತೆ. ಅಂತಹ ದಿವ್ಯವಾದ, ಉತ್ಕೃಷ್ಟವಾದ, ಅತ್ಯದ್ಭುತವಾದ ಸಂತಾನವನ್ನು ಕೊಡುವುದು ಏನಿದೆ ಅದು ಶ್ರೀಮದ್ ಭಾಗವತ ನವಮ ಸ್ಕಂಧ. ಒಂದು ನಮ್ಮ ವಂಶದ ಬಗ್ಗೆ ತಿಳುವಳಿಕೆ ತಂದುಕೊಡುತ್ತೆ ನವಮ ಸ್ಕಂಧ. ನಮ್ಮ ವಂಶದೊಳಗೆ ಎಲ್ಲರೂ ಧಾರ್ಮಿಕರಾಗಿ ಹುಟ್ಟಿ ಬರ್ತಾರೆ ನವಮ ಸ್ಕಂಧ. ಅತ್ಯುತ್ತಮವಾದ ಸಂತಾನವಾಗತ್ತೆ ನವಮ ಸ್ಕಂಧ. ಮುಂದೆಂದು ಕೃಷ್ಣನಂತಹ, ಕೃಷ್ಣ ಹುಟ್ಟಿ ಬರಂಗಿಲ್ಲ ಕಲಿಯುಗದೊಳಗೆ, ಕೃಷ್ಣನಂತಹ ಅತ್ಯದ್ಭುತನಾದ ವ್ಯಕ್ತಿ. ಸುಮ್ಮನೆ ಹೇಳೋಣ, ರಾಮದೇವ್ರ ಗೋತ್ರ ಯಾವುದು? ವಸಿಷ್ಠ ಗೋತ್ರ. ಈ ವಸಿಷ್ಠ ಗೋತ್ರ ಯಾರ್ದಿದೆ? ನಂದಿದೆ ಅಂತ ಇಟ್ಕೊಳ್ಳೋಣ. ನಿಮ್ದು ಯಾರ್ದಾದ್ರೂ ಇದ್ರು ಚಲೋ ಆಯ್ತು. ಈ ವಸಿಷ್ಠ ಗೋತ್ರದ ಒಂದು ಸರ್ಕಲ್ನೊಳಗೆ ರಾಮ ಅಂತೂ ಬರ್ತಾನ. ಅಂದ್ಮೇಲೆ ಇಡೀ ಸರ್ಕಲ್ ಉದ್ಧಾರವಾಗಿ ಹೋಗುತ್ತೆ. ಹಂಗ ಬಾ, ಪ್ರತಿ ಬಾರಿ ನೀ ವಸಿಷ್ಠ ಗೋತ್ರದಲ್ಲೇ ಯಾಕೆ ಬರ್ತೀಯ? ಈ ಬಾರಿ ನಮ್ಮ ಗೋತ್ರದೊಳಗೆ ಬಾ. ಜಮದಗ್ನಿ ಗೋತ್ರವಿದೆನಾ ಅಂದ್ರೆ ಆ ಜಮದಗ್ನಿ ಗೋತ್ರದ ಪೂರ್ವಜ ಯಾರು? ಜಮದಗ್ನಿಯ ಮಗನಾದ ಪರಶುರಾಮ ದೇವರಲ್ವೇ? ಹೀಗೆ ನಮ್ಮ ವಂಶದೊಳಗೆ ಅತ್ಯುತ್ತಮನಾದ ಸರ್ವಜ್ಞರಾದ ಋಷಿಗಳು, ಮುನಿಗಳು ಹುಟ್ಟಿ ಬರಬೇಕು. ಶಾಸ್ತ್ರಕಾರರು ಹುಟ್ಟಿ ಬರಬೇಕು. ಅವರು ತತ್ವಜ್ಞಾನ ಮೋಕ್ಷಗಳನ್ನು ಕೊಡಬೇಕು ಎಂಬ ಅಪೇಕ್ಷೆ ಯಾರಿಗಿದೆ, ನನ್ನ ಕುಲವನ್ನು ಉದ್ಧಾರ ಮಾಡಬೇಕೆಂಬ ಹೆಬ್ಬಯಕೆ ಯಾರಿಗಿದೆ, ಅವರು ಅವಶ್ಯವಾಗಿ ನವಮ ಸ್ಕಂದವನ್ನು ಆಲಿಸಲೇಬೇಕು. ಇದು ಒಂದು ಅಂಶ. ಇದರ ಮೇಲೆ ಒಂದು ಅತ್ಯದ್ಭುತವಾದದ್ದು ನಮ್ಮ ದೇವರ ಅಗಣಿತವಾದ ಅತ್ಯದ್ಭುತವಾದ ಮಹಿಮೆಗಳನ್ನೆಲ್ಲ ನವಮಸ್ಕಂದದಲ್ಲಿ ತಿಳಿಸಿಕೊಡ್ತಾರೆ. ಅಪ್ರತಿಮವಾದ ಮಹಿಮೆಗಳು. ಇವತ್ತು ನಾವು ಸಣ್ಣ ಕೂಸಿ ಕೇಳ್ತೇವೆ, ದೇವರಿಗೆ ನಮಸ್ಕಾರ ಮಾಡು ಅಂದ್ರೆ ನಮಸ್ಕಾರ ಮಾಡ್ತಾನೆ. ಅವನು ತಪ್ಪಿ ಯಾಕೆ ನಮಸ್ಕಾರ ಮಾಡಬೇಕು ಅಂತ ಕೇಳಿದ್ರೆ ನಮ್ಮ ಹತ್ರ ಏನು ಉತ್ತರವಿದೆ? ದೇವರಿದ್ದಾನೆ ನಮಸ್ಕಾರ ಮಾಡು ಅಂತಂದ್ರೆ ಅದು ಮೂಢನಂಬಿಕೆ ಆಗತ್ತೆ. ನಮ್ಮ ದೇವರು ಅವನು ದೇವರಿದ್ದಾನೆ ಎನ್ನುವುದಕ್ಕಾಗಿ ದೇವರಾಗಿಲ್ಲ. ಹಾಗೆ ನಾವು ದೇವರು ಎಂಬುದಾಗಿ ನಂಬಿದ್ರೆ ಅದು ಮಹಾ ಮೂಢನಂಬಿಕೆ. ಹಾಗಾದ್ರೆ ನಮ್ಮ ದೇವರು ಮಾನ್ಯ ಯಾಕೆ? ಆ ದೇವರ ಮಾನ್ಯ ಯಾಕೆ? ಅನಂತ ಗುಣ ಪರಿಪೂರ್ಣನಾಗಿದ್ದಾನೆ, ಅತ್ಯದ್ಭುತವಾದ ಮಹಿಮೆ ಇದೆ, ಅಗಾಧವಾದ ಶಕ್ತಿ ಇದೆ,
ಅಪ್ರತಿಮವಾಗಿರ್ತಕ್ಕಂಥ ಬಲ ಶೌರ್ಯಗಳಿವೆ. ಇಂತಹ ದೇವರು ನನ್ನ ಮೇಲೆ ಕೋಟಿ ಕೋಟಿ ಉಪಕಾರವನ್ನು ಮಾಡಿದ್ದಾನೆ, ಅನಂತ ಉಪಕಾರವನ್ನು ಮಾಡಿದ್ದಾನೆ. ಈ ತರಹದ ಮಹಿಮೆಗಳು ಗೊತ್ತಾದಾಗ ಇಂತಹ ಮಹಿಮೋಪೇತನಾಗಿರ್ತಕ್ಕಂಥ ದೇವರಿಗೋ ನಮಸ್ಕಾರ ಮಾಡಬೇಕು ಅಂತ ಹೇಳಿದಾಗ ಆಗ ಮೂಢನಂಬಿಕೆ ಅಂತ ಆಗುವುದಿಲ್ಲ. ಅಂತಹ ದೇವರ ಮಹಿಮೆಯನ್ನು ತಿಳಿಸಿಕೊಡುವ ಮುಖಾಂತರ ನನ್ನ ಬಿಂಬಮೂರ್ತಿಯ ಅದ್ಭುತವಾದ ದಿವ್ಯವಾದ ಶಕ್ತಿ, ಯಾಕೆ ಅದೇ ಕೃಷ್ಣನೇ, ಅದೇ ರಾಮನೇ, ಅದೇ ದೇವರೇ ನನ್ನ ಅಂತರ್ಯಾಮಿಯಾಗಿದ್ದಾನೆ. ಆ ನನ್ನಂತರ್ಯಾಮಿಯಾದ ದೇವರಲ್ಲೂ ಇಷ್ಟು ಗುಣ, ಇಷ್ಟು ಶಕ್ತಿ, ಇಷ್ಟು ಬಲ, ಇಷ್ಟು ಧೈರ್ಯ, ಇಷ್ಟು ಪರಾಕ್ರಮ, ಇಷ್ಟು ಸಾಮರ್ಥ್ಯವಿದೆ. ಇಂತಹ ದೇವರು ನನ್ನೊಳಗೆ ಕೂತಾನ ಅಂತ ತಿಳುವಳಿಕೆ ಬಂದಾಗ ಆ ದೇವರಲ್ಲಿ ಅಪ್ರತಿಮವಾದ ಭಕ್ತಿ ಬರುತ್ತಲ್ಲ, ಆ ಭಕ್ತಿ ವಿಶ್ವಾಸಗಳನ್ನು ಬೆಳೆಸುವುದೇ ನವಮಸ್ಕಂದ. ಆದ್ದರಿಂದಾಗಿ ಈ ಎಲ್ಲ ಕಾನ್ಸೆಪ್ಟಿನೊಳಗೆ ನವಮಸ್ಕಂದವನ್ನು ಅತ್ಯಂತ ಶ್ರದ್ಧೆಯಿಂದ, ಪರಮ ವಿಶ್ವಾಸದಿಂದ, ಇದರಿಂದ ನಮಗೆ ಇಷ್ಟೆಲ್ಲ ಫಲಗಳು ಸಿಕ್ಕುತ್ತೀರತ್ತೆ ಎನ್ನುವ ಪರಿಪೂರ್ಣ ಮಟ್ಟದ ಭರವಸೆಯೊಂದಿಗೆ ಶ್ರೀಮದ್ ಭಾಗವತವನ್ನು ಕೇಳೋಣ, ಶ್ರೀಮದ್ ಭಾಗವತವನ್ನು ಆಲಿಸೋಣ. ಭಾಗವತ ಕೇಳುವ ಸೌಭಾಗ್ಯ ಎಲ್ಲರಿಗೂ ಸಿಗುವುದಿಲ್ಲ. ಇದು ಎಚ್ಚರಿಕೆ ನಮಗೆ ಚೆನ್ನಾಗಿರ್ಲಿ. ಕೇಳಲಿಕ್ಕಾಗುವುದಿಲ್ಲ ಅಂತಂದ್ರೆ 100 ಕೆಲಸಗಳನ್ನು ಭಾಗವತದ ಪ್ರಸಂಗದ ಸಮಯದಲ್ಲೇನೇ ದೇವರು ಒದಗಿಸಿಕೊಟ್ಟು ಭಾಗವತವನ್ನು ಕೇಳಿಸುವುದಿಲ್ಲ. ಪ್ರತಿನಿತ್ಯ ಅದೇ ಸಮಯದೊಳಗೆ ನಾವು ಖಾಲಿ ಇರ್ತೇವೆ, ಅದೇ ಸಮಯದೊಳಗೆ ಫ್ರೀ ಇರ್ತದೆ. ಯಾವಾಗ ಭಾಗವತ ನಡೀತಾ ಇರುತ್ತೆ ಆಗ 1000 ಕೆಲಸಗಳು, 1000 ಜವಾಬ್ದಾರಿಗಳು ಮೈ ಮೇಲೆ ಹಾಕಿಬಿಡ್ತಾನೆ ದೇವರು. ಯಾಕೆ? ಇವನು ಭಾಗವತ ಕೇಳೋದು ಬೇಡ, ನನ್ನವ್ರು ಕೇಳಲಿ. ಹೀಗೆ ದೇವರು ಸ್ವಾರ್ಥಿಯಾಗಿದ್ದಾನ, ನನ್ನವರಷ್ಟೇ ಕೇಳಲಿ ಅಂತ? ಹೌದು, ತುಂಬ ಸ್ವಾರ್ಥಿಯಾಗಿದ್ದಾನೆ ದೇವರು, ತುಂಬ ಸ್ವಾರ್ಥಿಯಾಗಿದ್ದಾನೆ. ನಾವು ಮನೆಗೆ ಊಟಕ್ಕೆ ಕರಿಬೇಕಾದ್ರೆ, ಮನೆಗೆ ಚಹಾ ಕುಡಿಲಿಕ್ಕೆ ಕರಿಬೇಕಾದ್ರೆ ಕಂಡವರಿಗೆ ನಾವು ಕರೆಯುವುದಿಲ್ಲ. ಕರಿತೀವಿ? ಯಾರು ನನ್ನವರೋ, ಯಾರು ನನಗೆ ಬೇಕಾದವರು, ಯಾರು ನನಗೆ ಪ್ರಿಯರಾದವರು, ಯಾರು ನನಗೆ ಆತ್ಮೀಯರು, ಯಾರು ನನ್ನ ವಿಶ್ವಾಸಿಕರು, ಅಂಥವರನ್ನು ಮಾತ್ರ ನಾನು ಚಹಾ ಕುಡಿಲಿಕ್ಕೆ ಕರಿತೇನೆ, ಊಟಕ್ಕೆ ಕರಿತೇನೆ, ಅವ್ರಿಗೆ ಹೊಟ್ಟೆ ತುಂಬ ಊಟಕ್ಕಾಗಿ ಸಂತೋಷಪಡಿಸಿ ಕಳಿಸ್ತೇನೆ. ದೇವರು ಅಷ್ಟೇ ಕಂಡವರಿಗೆ ಕರೆದು ಎಲ್ಲರಿಗೂ ಕರೆದು ಮೋಕ್ಷವನ್ನು ಕೊಟ್ಬಿಟ್ಟ ಅಂತಂದ್ರೆ ಪಾಪ ಮಾಡಿದವ್ರಿಗೆ ಏನು ಉಳಿತು? ಯಾರು ದೇವರನ್ನು ಹೊಗಳ್ತಾರೆ, ಯಾರು ದೇವರನ್ನು ಕೊಂಡಾಡ್ತಾರೆ, ಯಾರು ದೇವರನ್ನು ಪ್ರೀತಿ ಮಾಡ್ತಾರೆ, ಯಾರು ದೇವರಲ್ಲಿ ವಿಶ್ವಾಸ ಬಿಡ್ತಾರೆ, ಯಾರಿಗೆ ತತ್ವಜ್ಞಾನ ಬೇಕು, ಧರ್ಮ ಬೇಕು, ವಿಷ್ಣು ಭಕ್ತಿ ಬೇಕು, ಗುಣ ಸಂಪನ್ನತೆ ಬೇಕು ಎಂಬ ಹೆಬ್ಬೈಕೆ ಯಾರಿಗಿದೆ ಅಂಥವ್ರು ಹಾಗಾದ್ರೆ ಇವ್ರು ನನ್ನವನಿದ್ದಾನೆ, ಬಾ ನೀ ಬಾ ಅಂತ ಕರೆದು ಕೂಡಿಸಿ ಶ್ರೀಮದ್ ಭಾಗವತವನ್ನು ಹೇಳಿಸ್ತಾನೆ, ಶ್ರೀಮದ್ ಭಾಗವತವನ್ನು ಕೇಳಿಸ್ತಾನೆ. ಹಾಗಾಗಿ ಒಂದು ಗಟ್ಟಿಯಾದ ಪ್ರತಿಜ್ಞೆಯನ್ನು ಮಾಡಿ, ನಾನು ಈ 5 ದಿನಗಳಲ್ಲಿ ಭಾಗವತವನ್ನು ತಪ್ಪದೆ ಕೇಳ್ತೇನೆ. ಯಾರಾದರೂ ಒಬ್ಬರಿಬ್ರು ಬಿಟ್ಟು ಹೋದಾಗ ನಾನು ಬಿಟ್ಟು ಹೋಗ್ಬಿಟ್ರೆ ಉಪಯೋಗವಿಲ್ಲ. ನಾನೂ 5 ದಿನ ಕೇಳ್ತೇನೆ. ಯಾಕೆ? ಯಾರಿಗೆ ಯಾವ ವಿಘ್ನಗಳು ಯಾವಾಗ ಬರುತ್ತೋ ಗೊತ್ತಿಲ್ಲ. ಭಾಗವತಕ್ಕೆ ಕೋಟಿ ವಿಘ್ನಗಳು. ನಮ್ಮ ಏನೆಲ್ಲ ಕೆಲಸಗಳಿವೆ ಆ ಎಲ್ಲ ಕೆಲಸಗಳನ್ನು 8:15 ಒಳಗೆ ಮುಗಿಸಿ ಹಾಕಿ ಶ್ರೀಮದ್ ಭಾಗವತಕ್ಕಾಗಿ ನಮ್ಮ ಸಮಯವನ್ನು ನಾವು ಮೀಸಲಿಡ್ತೇವೆ ಎಂಬುದಾಗಿ ಗಟ್ಟಿಯಾದ ಪ್ರತಿಜ್ಞೆಯನ್ನು ಮಾಡಿ, ವೆಂಕಟೇಶ ದೇವರು ನಮಗೆ ಬರುವ ಎಲ್ಲ ವಿಘ್ನಗಳನ್ನು ಪರಿಹಾರವನ್ನು ಮಾಡಿ ಶ್ರೀಮದ್ ಭಾಗವತವನ್ನು ಕೇಳಿಸಬೇಕು ಎಂಬುದಾಗಿ ತಿಳಿತಾ ನವಮಸ್ಕಂದವನ್ನು ಪ್ರಾರಂಭವನ್ನು ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಮನ್ವಂತರಾಣಿ ಸರ್ವಾಣಿ ತ್ವಯೋಕ್ತಾನಿ ಶ್ರುತಾನಿ ಮೇ ವೀರ್ಯಾಣ್ಯನಂತ ವೀರ್ಯಸ್ಯ ಹರೇಸ್ತತ್ರ ಕೃತಾನಿ ಚ. ಇಲ್ಲಿವರೆಗೆ 8ನೇ ಸ್ಕಂದದೊಳಗೆ ಅನೇಕ ಮನ್ವಂತರಗಳನ್ನು ಹೇಳಿದರು. ಭಾರಿ ಅದ್ಭುತವಾದ ಕಥೆಗಳನ್ನು ಹೇಳಿದರು. ಈ ಕಥೆಯೊಳಗೆ ಏನ್ ತಿಳಿದು ಬಂತು? ನಮಗೆ ಏನ್ ತಿಳಿದು ಬಂತು? ಅದನ್ನು ನಾವು ಅನಲೈಸ್ ಮಾಡಿಕೊಂಡಿದ್ದರೆ ಶ್ರೀಮದ್ ಭಾಗವತ ಕೇಳಿದ ಸಾರ್ಥಕ. ಅಂದ್ರೆ ಧ್ರುವರಾಜ ಭಾರಿಯಾದ, ಮೋಹಿನಿ ಅದ್ಭುತವಾದ ರೂಪ ತೋಡಿತು, ಅವು ಹಾಗಾಯ್ತು ಹೀಗಾಯ್ತು, ಎಲ್ಲ ಉಪಯೋಗವಿಲ್ಲೇ ಇಲ್ಲ. ಈ ಎಲ್ಲಾ ಕಥೆಗಳ ಸಾರ, ಈ ಎಲ್ಲ ಕಥೆಯ ಮೂಲವೇನು ಅಂತಂದ್ರೆ 5 ದಿನ ಕ್ರಿಕೆಟ್ ಮ್ಯಾಚ್ ನೋಡಿತು, ಯಾರು ಗೆದ್ರು ಗೊತ್ತೇ ಆಗ್ಲಿಲ್ಲ ನೋಡ್ರಿ.
ಉಪಯೋಗವೇನು? 5 ದಿನ ಭಾರಿ ಇಂಟ್ರೆಸ್ಟ್ ಇತ್ತು, ಅದ್ಭುತವಾದ ಮ್ಯಾಚ್ ಆಯ್ತು, ಹಾಗಾಯ್ತು ಹೀಗಾಯ್ತು. ಅದೆಲ್ಲ ಬಿಡೋ ಮಾರಾಯ, ಯಾರು ಗೆದ್ರು ನನಗೆ ಗೊತ್ತಾಗ್ಲಿಲ್ಲ. ಹೇಗೋ ಹಾಗೆ ಆಗಬಾರದು. ನಾವು ಇಲ್ಲಿ ಕೇಳಿದೆವು, ಇಷ್ಟು ಕಥೆಗಳನ್ನು ಕೇಳಿದ್ವು. ಭಗವಂತನ ಸೃಷ್ಟಿ, ಭಗವಂತನ ಪ್ರಮೇಯ, ಭಗವಂತನ ಸ್ಥಿತಿ, ಭಗವಂತನ ಲಯ, ಅವನ ನಾನಾ ವಿಧವಾದ ಅವತಾರಗಳು, ಅವತಾರಗಳಲ್ಲಿ ಮಾಡಿದ ಕಾರ್ಯಗಳು, ಋಷಿಗಳು, ಮುನಿಗಳು, ಜ್ಞಾನಿಗಳು, ಅವರೆಲ್ಲರ ಮಹಿಮೆಗಳನ್ನು ಕೇಳಿತು. ಆ ಎಲ್ಲ ಮಹಿಮೆಗಳಲ್ಲಿ ಮೂಲವಾದದ್ದು ಯಾವುದು ಅಂತಂದ್ರೆ ವೀರ್ಯಾಣಿ ಅನಂತ ವೀರ್ಯಸ್ಯ ಹರೇ ಕೃತಾನಿಜ. ಭಗವಂತನ ಅಪ್ರತಿಮವಾದ ಮಹಿಮೆಗಳನ್ನೇ ನಾವು ಕೇಳಿದ್ದು, ಬೇರೆ ಏನನ್ನು ಕೇಳಿಲ್ಲ. ಯಾವುದೇ ಕಥೆ ಬರಲಿ ಅಲ್ಲಿ ದೇವರ ಮಹಿಮೆ ಇದೆ, ಯಾವುದೇ ಕಥೆ ಬರಲಿ ಅಲ್ಲಿ ದೇವರ ಒಂದು ಅದ್ಭುತವಾದ ಕೌಶಲವಿದೆ, ಯಾವುದೇ ಕಥೆ ಬರಲಿ, ಯಾವುದೇ ಪ್ರಮೇಯ ಬರಲಿ, ಯಾವುದೇ ತತ್ವ ಬರಲಿ, ಅಲ್ಲಿ ಒಂದು ದೇವರ ಒಂದು ಅಭೂತಪೂರ್ವವಾದ ವ್ಯಕ್ತಿತ್ವವಿದೆ. ಅದನ್ನು ಕೇಳಿ ನನಗೆ ಮೈ ಮರ್ತು ಹೋಗ್ಬಿಟ್ಟಿದ್ದೇನೆ. ಆಗ ಶುಕಾಚಾರ್ಯ ಟೆಸ್ಟ್ ಮಾಡ್ತಾರೆ, ಪರೀಕ್ಷಿತ್ ಮಹಾರಾಜನಿಗೆ ಕೇಳ್ತಾರೆ, ಅಲ್ಲೋ ರಾಜ, ಇವತ್ತಿಗೆ 5 ದಿವಸವಾಯ್ತು ಉಪವಾಸವಿದ್ದು ಕೇಳಲಿಕ್ಕತ್ತಿ, ಬ್ಯಾಸರಿಗೆ ಬರಲಿಲ್ಲ ನಿನಗೆ? ನಾವು ಮೊಟ್ಟ ಮೊದಲು ಬ್ಯಾಸರಿಗೆ ಬರೋದೇ ದೇವ್ರ ವಿಷಯಕ್ಕ, ಬ್ಯಾಸರಿಗೆ ಬರಲಿಲ್ಲೇನ? ಆಗ ಪರೀಕ್ಷಿತ್ ರಾಜ ಹೇಳ್ತಾನೆ, ನನ್ನ ಮನೆಗೆ ನೇರವಾಗಿ, ನನಗೆ ನೇರವಾಗಿ ಉಪಕಾರವನ್ನು ಮಾಡಿದ ಈ ದೇವರ ಮಹಿಮೆಯನ್ನು ಕೇಳಲಿಕ್ಕೆ ನನಗೆ ಯಾಕೆ ಬೇಸರ? ಆ ಪರೀಕ್ಷಿತ್ ರಾಜನ ಕಾನ್ಸೆಪ್ಟ್ ಎಷ್ಟು ಅದ್ಭುತವಾದದ್ದು ನೋಡಿ. ಸಾವು ಬರುವುದು ಎಲ್ಲರಿಗೂ ನಿಶ್ಚಿತ, ಹೌದಾ? ನಮಗೆ ಸಾವು ಹತ್ರ ಬಂದಿದೆ ಅಂತ ಗೊತ್ತಾದಾಗ ಬದುಕಬೇಕು ಅಂತ ಹೇಳಿ 5, 6 ಲಕ್ಷ, 8 ಲಕ್ಷ, 12 ಲಕ್ಷ, 20 ಲಕ್ಷ ಖರ್ಚು ಮಾಡಿ ಕೊನೆಗೆ ಸತ್ತು ಹೋಗ್ತೇವೆ. ಸಾವು ಬರುವುದು ನಿಶ್ಚಿತ. ಸಾವು ಬಂದ ಸಾವನ್ನು ತಪ್ಪಿಸಿಕೊಳ್ಳಬೇಕು ಅಂತ ಹೇಳಿ ಕಂಡ ಹಾಗೆ ದುಡ್ಡು ಖರ್ಚು ಮಾಡಿ ಕೊನೆಗೇನು ಸತ್ತು ಹೋಗ್ತೇವೆ. ಪರೀಕ್ಷಿತ್ ರಾಜ ಅವನು ಎಷ್ಟು ಅದ್ಭುತವಾದ ಕಾನ್ಸೆಪ್ಟ್ ನಮಗೆ ಕೊಟ್ಟ ಅಂತಂದ್ರೆ, ಸಾವು ಬರುವುದಂದ್ರೂ ನಿಶ್ಚಿತ, ಅಂದಮೇಲೆ ಈ ಸಾವು ನನಗೆ ಇನ್ನೆಂದಿಗೂ ಬರಬಾರದು, ಪರ್ಮನೆಂಟ್ ಆಗಿ ನನಗೆ ಈ ಸಾವು ಬರಬಾರದು. ಪೈಪ್ ಸೋರ್ತಾ ಇದೆ ಅಂತಂದ್ರೆ ಎಂಸಿಲ್ ಹಚ್ಚಿದ್ರೆ ಉಪಯೋಗ ಇಲ್ಲ. ಯಾಕೆ ಅಂತಂದ್ರೆ ಅದು ನಾಳೆ ಸೋರೋದೆ. ಪರ್ಮನೆಂಟ್ ಸೊಲ್ಯೂಷನ್ ಒಂದು ಅದ್ಭುತವಾದ ಒಂದು ಪೈಪ್ ಚೇಂಜ್ ಮಾಡಿಬಿಟ್ರೆ ಅದು ಪರ್ಮನೆಂಟ್ ಸೊಲ್ಯೂಷನ್. ಹೇಗೋ ಹಾಗೆ ನನ್ನ ಜೀವನದೊಳಗೆ ಇನ್ನೆಂದಿಗೂ ಸಾವು ಬರಬಾರದು, ಆ ತರಹದ ಪರಿಸ್ಥಿತಿ ನನಗೆ ಬರಬೇಕು ಅಂತ ಅಜೆಂಡಾ ಸೆಟ್ ಮಾಡಿಕೊಂಡು ಶ್ರೀಮದ್ ಭಾಗವತ ಕೇಳಿದ್ದು. 20,000 ನನಗೆ ಸ್ಯಾಲ್ರಿ ಸಾಕಪ್ಪ ಅಂತ ಅಜೆಂಡಾ ಸೆಟ್ ಮಾಡಿಕೊಂಡಿದ್ರೆ 20,000 ಸಿಗತ್ತೆ. ನನಗೊಂದು 20 ಲಕ್ಷದ ಪ್ಯಾಕೇಜ್ ಸಿಗಲಿ ಅಂತ ಹೇಳಿ ಅಜೆಂಡಾ ಸೆಟ್ ಮಾಡಿಕೊಂಡ್ರೆ 20 ಲಕ್ಷದಕ್ಕಾಗಿ ತಾನು ಕಾನ್ಸಂಟ್ರೇಟ್ ಮಾಡ್ತಾನೆ, ಹೋರಾಡ್ತಾನೆ, ಅದನ್ನು ಪಡಿತಾನೆ, ಅದಕ್ಕಾಗಿ ಅಷ್ಟು ಓದ್ತಾನೆ, ಅಷ್ಟು ಸ್ಟಡಿ ಮಾಡ್ತಾನೆ, ಅಷ್ಟು ಪ್ರಯತ್ನ ಪಡ್ತಾನೆ. ನಾವು ಹೇಗೆ ಅಜೆಂಡಾ ಸೆಟ್ ಮಾಡಿಕೊಳ್ತೇವೆ ಹಾಗೆ ಆ ಗುರಿಯನ್ನು, ಆ ಗೋಲನ್ನು ನಾವು ರೀಚ್ ಆಗ್ಲಿಕ್ಕೆ ಸಾಧ್ಯವಿದೆ. ಹಾಗೆ ಪರೀಕ್ಷಿತ್ ರಾಜ ಅಜೆಂಡಾ ಏನ್ ಸೆಟ್ ಮಾಡಿಕೊಂಡ ಅಂತಂದ್ರೆ, ಇನ್ನ ಲೈಫಿನೊಳಗೆ ನನಗೆ ಸಾವೇ ಬರಬಾರದು, ಇದೇ ಕೊನೆ ಸಾವಾಗಬೇಕು. ಹಾಗಾಗಿ ಯಾವಾಗ ಈ ಅದಕ್ಕಾಗಿ ಅವನೇನು ವಿಚಾರ ಮಾಡಿದ, ಭಾಗವತ ಕೇಳಬೇಕು. ಹಾಗಾದ್ರೆ ಭಾಗವತ ಕೇಳಿ ಮಂಗಳವಾದ ದಿನದಲ್ಲೇನೆ ಸಾವು ಬಂತು, ಆದರೆ ಇನ್ನೊಮ್ಮೆ ಸಾವು ಬರುವುದಕ್ಕೆ ಹುಟ್ಲೇ ಇಲ್ಲ ಅವನು. ಇದು ಶ್ರೀಮದ್ ಭಾಗವತದಕ್ಕಾಗಿ ಬೇಕಾದ ಒಂದು ಅದ್ಭುತವಾದ ಅಜೆಂಡಾ ಸೆಟ್ ಮಾಡಿಕೊಂಡಿದ್ದ ಯಾರು? ಪರೀಕ್ಷಿತ್ ಮಹಾರಾಜ. ಹಾಗಾಗಿ ಅವನಂತಾನೆ, ನೀ ಆ ತರಹದ ಗೋಲ್ ಸೆಟ್ ಆದಾಗ ಅವನು ಅಷ್ಟು ಪರಿಶ್ರಮ ಪಡ್ತಾನೆ, ಬೆಳಿಗ್ಗೆ ಹಗಲು ರಾತ್ರಿ ಅನ್ನದೇ ಪರಿಶ್ರಮ ಪಡ್ತಾನೆ. ಯಾಕೆ? ಅದಕ್ಕೆ ಅವನು ರೀಚ್ ಆಗ್ಬೇಕಾಗಿದೆ. ಹಾಗಾಗಿ ಪರೀಕ್ಷಿತ್ ರಾಜ ಹೇಳ್ತಾನೆ, ಶುಕಾಚಾರ್ಯ, ನಾನು ರೀಚ್ ಆಗ್ಬೇಕಾದದ್ದು ಎಲ್ಲಿ? ಈ ಸಂಸಾರ ಎಂಡಾಗಿ ಮೋಕ್ಷನೇ ಆಗಬೇಕು, ಅಲ್ಲಿವರೆಗೆ ನಾನು ರೀಚ್ ಆಗ್ಬೇಕಾಗಿದೆ. ಅಂದ ಮೇಲೆ ಅದಕ್ಕೆ ಬೇಕಾದ ಕೆಲಸಗಳೇನಿದೆ, ಕಾರ್ಯವೇನಿದೆ, ಭಾಗವತವೇನಿದೆ, 5 ದಿನವಲ್ಲ, 7 ದಿನವಲ್ಲ, 70 ದಿನವಲ್ಲ, 70 ವರ್ಷವಲ್ಲ, 70 ಲಕ್ಷ ವರ್ಷವಲ್ಲ, ನೀವು ಎಷ್ಟು ಹೇಳಿದ್ರು ನಾನು ಕೇಳ್ತೇನೆ. ನನಗಿರೋದು 7 ದಿನದ ಬಾರ್ಡರ್ ಇದೆ, ಆದ್ರಿಂದ 7 ದಿನ ಮಾತ್ರ.
ನಾನು ಕೇಳ್ತೇನೆ. ನನಗಂತೂ ಬೇಸರಿಕೆ, ನಿಮಗೆ ಬೇಸರಿಕೆ ಆದ್ರೆ ನೀವು ರೆಸ್ಟ್ ತೆಗೆದುಕೊಳ್ಳಿ, ನಿಮಗೆ ಸುಸ್ತಾದ್ರೆ ನೀವು ಏನಂತಾರೆ ವಿಶ್ರಾಂತಿ ತಗೊಳ್ರಿ. ಆದರೆ ನನಗೆ ಮಾತ್ರ ಕೇಳುವುದಕ್ಕೆ ಇಷ್ಟು ಬೇಸರಿಕೆಯೂ ಇಲ್ಲ, ನಾನು ಕೇಳ್ತೇನೆ ಅಂತ ಹೇಳಿದಾಗ ಶುಕಾಚಾರ್ಯ ಸಂತೋಷವಾಯಿತು. ಇಂತಹ ಶಿಷ್ಯಂದ್ರೆ ಯಾರಿಗೆ ಸಿಗ್ತಾರೋ ಮಾರಾಯ, ಬಾ ನಾನು ಹೇಳ್ತೇನೆ ಅಂತ ಹೇಳ್ತಾರೆ. ಭಾರಿ ಸುಂದರವಾಗಿ ಹೇಳ್ತಾರೆ. ಸವೈ ವಿವಸ್ವತ, ಹಿಂದೆ ಮತ್ಸ್ಯಾವತಾರದೊಳಗೆ ಶ್ರಾದ್ದ ದೇವ ಅಂತ ಒಬ್ಬ ರಾಜ ಇರ್ತಾನೆ. ಅದೇ ರಾಜನೇ ಪ್ರಳಯ ಕಾಲದೊಳಗೆ ತಾನು ಮತ್ಸ್ಯರೂಪಿಯಾದ ಭಗವಂತ ಆ ರಾಜನನ್ನು ಬದುಕಿಸ್ತಾನೆ. ಬೀಜ ಋಷಿಗಳು ಧಾನ್ಯಗಳನ್ನೆಲ್ಲವನ್ನು ಇಟ್ಟು ರಾಜನನ್ನು ಬದುಕಿಸ್ತಾನೆ. ಅದೇ ರಾಜನೇ ಮುಂದೆ ವಿವಸ್ವಾನ್ ನಾಮಕ ಸೂರ್ಯನ ಮಗನಾಗಿ ವೈವಸ್ವತ ಮನು ಎಂಬುದಾಗಿ ಪ್ರಸಿದ್ಧನಾಗಿ ತಾನು ಸಮಗ್ರವಾದ ಮನ್ವಂತರವನ್ನು ಆಳ್ತಾನೆ. ಅದಕ್ಕ ಏನಂತ ಕರೀತಾರೆ? ವೈವಸ್ವತ ಮನ್ವಂತರ ಎಂಬುದಾಗಿ ಕರೀತಾರೆ. ಹಾಗಾಗಿ ಅವನ ವಂಶವೇನಿದೆ, ಅವನ ವಂಶದೊಳಗೆ ಇಕ್ಷ್ವಾಕು ಮೊದಲಾದ ದೊಡ್ಡ ದೊಡ್ಡ ರಾಜರುಗಳು ಹುಟ್ಟಿ ಬರ್ತಾರೆ ಎಂಬುದಾಗಿ ಕೇಳಿದ್ದೇವೆ. ಅದರ ವಿಸ್ತೃತವಾದ ಕಥೆಯನ್ನು, ಪ್ರಮೇಯವನ್ನು ಕೀರ್ತಯಸ್ವ ಮಹಾಭಾಗ ನಿತ್ಯಂ ಶುಶ್ರೂಷತಾ. ಅಲ್ಲ, ನಾನು ಯಾಕೆ ಹೇಳಲಿ ನಿಮ್ಗೆ? ಇಂಥ ಅಭೂತಪೂರ್ವವಾದ ಮೋಕ್ಷವನ್ನು ಕೊಡುವ, ತತ್ವಜ್ಞಾನವನ್ನು ಕೊಡುವ ಶ್ರೀಮದ್ ಭಾಗವತ ನಾನು ಯಾಕೆ ನಿಂಗೆ ಹೇಳಲಿ? ನಾವಂತೀವ ಆಚಾರ, ನಾವು ನಿಮ್ಗೆ ಸಂಭಾವನೆ ಕೊಟ್ಟದ ಹೇಳ್ಬೇಕು ನೀವು ಅಷ್ಟ. ನಾನೇನು ಹೇಳ್ತೇನೆ ಆ ಟೈಮಿಗೆ ನೀವು ಬರಬೇಕು. ನಾನು ಯಾವಾಗ ಮುಗಿಸು ಅಂತೇನೆ ನೀವು ಮೊದಲೇ ಟೈಮ್ ಕೊಟ್ಬಿಟ್ಟಿದ್ದೆ, ಮೈ ಮರ್ತು ಹೇಳೋ ಆಗಿಲ್ಲ. ಅದೇ ಟೈಮಿಗೆ ಮುಗಿಸ್ಬೇಕು. ಯಾಕೆ? ನಾನು ನಿಮಗೆ ಟೈಮ್ ಕೊಟ್ಟಿವೆ ಅಲ್ಲ, ಸಂಭಾವನಾ ಕೊಟ್ಟಿದ್ದೇವೆ. ಹಾಗೆ ಶುಕಾಚಾರ್ಯ ಕೇಳ್ತಾರೆ, ನೀ ಏನು ನನಗೆ ಕೊಡ್ತೀಯಾ? ಪುಕಟ ಯಾಕೆ ಹೇಳಿ? ನಾನು ಇದೇನು ಸಂತಿಯೊಳಗೆ ಮಾರ್ಕೆಟ್ನಾಗ ಸಿಕ್ಕಿದ್ದೆ ಇದು ಭಾಗವತ, ನೀ ಏನು ಕೊಟ್ಟೆ? ಸ್ವಾಮಿ ಶುಶ್ರೂಷತಾಂಹಿ, ನಾನು ನಿಮ್ಮ ಸೇವಾ ಮಾಡ್ಕೊಂಡಿದ್ದೇನೆ, ನಾನು ನಿನ್ನ ಸೇವಾ ಮಾಡ್ಕೊಂಡಿದ್ದೇನೆ. ತತ್ವಜ್ಞಾನ ಸಿಗೋದು ಸೇವೆಯಿಂದಲೇನೆ. ಯಾವ ಹಣ ಕೊಟ್ರಲ್ಲ, ವಜ್ರ ವೈಡೂರ್ಯ ಕೊಟ್ರಲ್ಲ, ಬ್ರಹ್ಮಾಂಡದ ತುಂಬೆ ಮುತ್ತು ರತ್ನಗಳನ್ನು ತುಂಬಿ ಕೊಟ್ಟರು ಅದು ಗುರುಗಳು ಕೊಟ್ಟ ತತ್ವಜ್ಞಾನಕ್ಕೆ ಇಕ್ಕಲಾಗುವುದಿಲ್ಲ, ಸಮವಾಗುವುದಿಲ್ಲ ಎಂಬುದಾಗಿ ಶಾಸ್ತ್ರ ಹೇಳುತ್ತೆ. ಆದ್ದರಿಂದಾಗಿ ಚೆನ್ನಾಗಿ ನಿಮ್ಮ ಸೇವೆ ಮಾಡ್ತೇನೆ ಸ್ವಾಮಿ, ಮಾಡ್ತೇನೆ, ಇನ್ನೂ ಹೆಚ್ಚಾಗಿ ಮಾಡ್ತೇನೆ, ನನಗೆ ಉಪದೇಶವನ್ನು ಮಾಡಿ. ಹೇಗೆ ಮಾಡಬೇಕು ಅಂದ್ರೆ ನಾನು ಹೇಳ್ತೇನೆ ಕೇಳಿ. ಇಲ್ಲಿ ಏ ಭೂತಾಹ, ಹಿಂದೆ ಬಂದು ಹೋದ ರಾಜರುಗಳು, ಹೇ ಭವಿಷ್ಯಾಶ್ಚ, ಮುಂದೆ ಬಂದು ಹೋಗುವ ರಾಜರುಗಳು, ಹಿಂದೆ ಆಗಿ ಹೋದ ಮನ್ವಂತರಗಳು, ಮುಂದೆ ಆಗಿ ಹೋದ ಮನ್ವಂತರಗಳು, ಇವನ್ ಎಲ್ಲವನ್ನೂ ಕೂಡ ನನಗೆ ಹೇಳಿ. ಯಾಕೆ? ಇವರೆಲ್ಲರೂ ಪುಣ್ಯವಂತರು, ಇವರೆಲ್ಲರೂ ತತ್ವಜ್ಞಾನಿಗಳು, ಇವರೆಲ್ಲರೂ ಗುಣವಂತರು, ಇವರೆಲ್ಲರೂ ವಿಷ್ಣು ಭಕ್ತರು. ಆದ್ದರಿಂದಾಗಿ ಇವರೆಲ್ಲರ ಎಲ್ಲ ತರಹದ ಮಹಿಮೆಗಳನ್ನು ನಮಗೆ ತಿಳಿಸಿಕೊಡಿ ಅಂತ ಹೇಳಿದಾಗ ಶ್ರೀ ಶುಕೌವಾಚ ಶೂಯತಾಂ ಮಾನವೋ ವಂಶಃ ಸಂಕ್ಷೇಪೇಣ ಪರಂತಪ ನ ಶಕ್ಯತೆ ವಿಸ್ತರತೋ ವಕ್ತುಂ ವರ್ಷಶತೈರಪಿ. ನೋಡೋ ಮಹಾರಾಯ, ಒಬ್ಬೊಬ್ಬರ ಮಹಿಮೆ ಹೇಳ್ತಾ ಹೋದರೆ ಮಿನಿಮಮ್ ಎಷ್ಟು ದಿನ ಬೇಕು ಹೇಳಿ? ಭಾಗವತದ ಕಾನ್ಸೆಪ್ಟಿನೊಳಗೆ ಎಷ್ಟು ದಿನ ಬೇಕು? 100 ವರ್ಷವಾದರೂ ಮುಗಿಯುವುದಿಲ್ಲ. ನಮ್ಮ ಹಾಗೆ ದಿನಕ್ಕೆ ಅರ್ಧ ಗಂಟೆ 1 ಗಂಟೆ ಅಲ್ಲ, 100 ವರ್ಷವು ಅಖಂಡವಾಗಿ, ಅಂದ್ರೆ 24 ತಾಸು ಇಂಟು 360 ಇಂಟು 100, ಇಷ್ಟು ವರ್ಷಗಳವರೆಗೆ ಅಖಂಡವಾಗಿ ಶುಕಾಚಾರ್ಯರಂತ ಶುಕಾಚಾರ್ಯರು ಭಾಗವತವನ್ನು ಹೇಳಿದರೂ ಕೂಡ ಆ ಭಾಗವತ ನವಮಸ್ಕಂದ ಭಾಗವತವಲ್ಲ, ಬರೇ ನವಮಸ್ಕಂದ, ಅದನ್ನು ನನಗೆ ಮುಗಿಸ್ಲಿಕ್ಕೆ ಸಾಧ್ಯವಿಲ್ಲ. ಆದರೂ ನೀನು ಕೇಳಿ, ನಿನ್ನ ಟೈಮ್ ಬಹಳ ಸ್ವಲ್ಪ ಇದೆ, ಅಷ್ಟರೊಳಗೆ ನಾನು ಹೇಳುವ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳಿ ಸಂಕ್ಷೇಪವಾಗಿ ಹೇಳ್ತಾರೆ. ಈಗ ನಾವು ಹೆಂಗೆ ಕೇಳಬೇಕು ಡಿಸೈಡ್ ಮಾಡ್ಕೊಳ್ಳೋಣ. ಅಂದ್ರೆ ಸಂಕ್ಷೇಪ ಅಲ್ಲ, ನಾ ಹೇಳೋದು ಬೇರೆ ಕಾನ್ಸೆಪ್ಟ್ ಇದೆ. ಪರೀಕ್ಷಿತ ರಾಜನಿಗೆ 7 ದಿನವಿದೆ ಅಂದ ಮೇಲೆ ಸಂಕ್ಷೇಪವಾಗಿ ಭಾಗವತ ಹೇಳಿದ್ದಾರೆ. ನಮ್ಗಿನ್ನೂ 10 ವರ್ಷದನೋ 20 ವರ್ಷದನೋ 30 ವರ್ಷದನೋ 40 ವರ್ಷದನೋ 50 ವರ್ಷದನೋ ಎಷ್ಟು ವರ್ಷಗಳವರೆಗೆ ನಾವು ಬದುಕುವವರಿದ್ದೇವೆ ನಮಗೆ ಗೊತ್ತೇ ಇಲ್ಲ. 7 ದಿನ ಅಂತೂ ಸಾಧ್ಯವಿಲ್ಲ, ಅದಕ್ಕಿಂತ ಹೆಚ್ಚಿದ್ದೇವೆ ಅಂದ ಮೇಲೆ ಪರೀಕ್ಷಿತ ರಾಜನಿಗಿಂತಲೂ ಹೆಚ್ಚಿನ ಮಟ್ಟದೊಳಗೆ ವಿಸ್ತಾರವಾಗಿ ಭಾಗವತವನ್ನು ನಾವು ಕೇಳೋದು ಅನಿವಾರ್ಯವಾಗಿದೆ.
ಯಾಕೆ? ಅವನಿಗೆ ಬಹಳ ಸಮಯವಿದೆ, ಬಹಳ ಅಲ್ಪ ಸಮಯವಿದೆ. ನಮಗೆ ಆ ತರದ ಬಾರ್ಡರ್ ಇನ್ನೂ ಫಿಕ್ಸ್ ಆಗಿಲ್ಲ, ನಾವು ಮೈಂಡ್ ಸೆಟ್ ಮಾಡ್ಕೊಂಡಿಲ್ಲ. ಸಾಯ್ತೀವಿ ಅನ್ನೋದೇ ಮೈಂಡ್ ಸೆಟ್ ಮಾಡ್ಕೊಂಡಿಲ್ಲ ನಾವು ಇನ್ನು. ಅಂದಮೇಲೆ ನಾವು ಇನ್ನು ಎಷ್ಟು ವರ್ಷ ಬದುಕ್ತೇವೆ ನಮ್ಮ ಕೈಯಲ್ಲಿಲ್ಲ, ನಮ್ಗೆ ಗೊತ್ತಿಲ್ಲ. ಅಂದಮೇಲೆ ಎಷ್ಟು ವಿಸ್ತೃತವಾಗಿ, ಎಷ್ಟು ಆಳವಾಗಿ, ಎಷ್ಟು ವ್ಯಾಪಕವಾಗಿ ಶ್ರೀಮದ್ ಭಾಗವತವನ್ನು ನಾವು ಕೇಳಬೇಕು ಎನ್ನುವುದನ್ನು ಈ ಮಾತಿನಿಂದ ಶುಕಾಚಾರ್ಯರು ಮುಂದೆ ಕೇಳುಗರಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ನಿನಗೆ ಸಮಯ ಅಲ್ಪವಿದೆ, ಆದ್ದರಿಂದಾಗಿ ನಾನು ನಿನಗೆ ಸಂಕ್ಷೇಪವಾಗಿ ಹೇಳ್ತೇನೆ. ನಿನಗೇನಾದರೂ 100 ವರ್ಷ ಬದುಕುವವನಾಗಿದ್ದೀ ಅಂತಾಗಿದ್ದರೆ ನಾನು ಎಷ್ಟು ಭಾಗವತವನ್ನು ಹೇಳಲಿಕ್ಕಿಲ್ಲ, ವಿಚಾರವನ್ನು ಮಾಡು ಅಂತ ಎಚ್ಚರಿಕೆಯನ್ನು ಕೊಡ್ತಾರೆ. ಅಷ್ಟು ವ್ಯಾಪಕವಾಗಿದೆ, ವಿಸ್ತೃತವಾಗಿದೆ ನಮ್ಮ ಶ್ರೀಮದ್ ಭಾಗವತ. ಅಂತಹ 7ನೇ ಸ್ಕಂದವನ್ನು 9ನೇ ಸ್ಕಂದವನ್ನು 1 ಗಂಟೆಯೊಳಗೆ ನಾವು ಉಪನ್ಯಾಸವನ್ನು ಮುಗಿಸಿಬಿಟ್ಟಿರ್ತೇವೆ. ಅಂದ್ರೆ ಮುಂದಿನ 1 ಗಂಟೆ ಆದ್ಕೊಳ್ಳೇನೆ ನಾವು ಸಾಹಿತ್ಯ ಅಂತ ಡಿಸೈಡ್ ಮಾಡ್ಕೊಂಡವರಾಗೆ ಗಡಿಬಿಡಿಯಿಂದ ಮುಗಿಸಿರ್ತೇವೆ. ಅದೆಲ್ಲ ನಡೆಯುವುದಿಲ್ಲ ಅಂತ ತಿಳಿಸ್ತಾ, ಮೊದಲಿಗೆ ಪರಾವರೇಶಾಂ ಭೂತಾನಾಂ ಆತ್ಮಾಯ ಪುರುಷ ಪರಃ ಸಯೇವಾಸೀದಿದಂ ವಿಶ್ವೋ ಕಲ್ಪಾಂತೆ ಎನ್ನ ಕಿಂಚನ. ಎಲ್ಲ ಜೀವರಾಶಿಗಳಿಗೆ ಆತ್ಮ ಸರ್ವಸ್ವಾಮಿಯಾದ, ಸ್ವತಂತ್ರನಾದ, ಸಚ್ಚಿದಾನಂದ ಮೂರ್ತಿಯಾದ, ಅನಂತ ಗುಣ ಪರಿಪೂರ್ಣನಾಗಿರ್ತಕ್ಕಂಥ ಶ್ರೀಮನ್ನಾರಾಯಣ ಹಿಂದಿನ ಕಲ್ಪ ಮುಗಿದಾದ ಮೇಲೆ ತಾನು ಕೆಲ ಹೊತ್ತು ವಿಶ್ರಾಂತಿಯನ್ನು ತೆಗೆದುಕೊಳ್ತಾನೆ. ಅದಾದ ಮೇಲೆ ಆ ಭಗವಂತನ ನಾಭಿಯಿಂದ ಅತ್ಯದ್ಭುತವಾದ ಕಮಲ ಹುಟ್ಟಿ ಬರುತ್ತೆ. ಇದೇ ದೇವರ ಮಹಿಮೆ ಸುರು. ತೆಳಗೆ ಬೀಳು ಅಂದ್ರೆ, ನಾನು ಯಾಕೆ ಮೊದಲಿಗೆ ಅಷ್ಟು ಹೇಳಿದೆ ಅಂತಂದ್ರೆ, 100 ವರ್ಷ ಕೇಳಿದರೂ ಭಾಗವತ ನವಮಸ್ಕಂದ ಮುಗಿಯೋದಿಲ್ಲ ಅಂತಂದ ಮೇಲೆ ಆ ಭಗವಂತನ ಭಕ್ತರ ಮಹಿಮೆ ಎಷ್ಟಿದೆ? 100 ವರ್ಷ ಕೇಳಿದ್ರು ಮುಗಿಯೋದಿಲ್ಲ ಅಂದ ಮೇಲೆ ಆ ದೇವರ ಮಹಿಮೆ ಇನ್ನೆಷ್ಟಿರ್ಲಿಕ್ಕಿಲ್ಲ. ಅಲ್ಲಿಂದ ಸುರು ದೇವರ ಮಹಿಮೆ. 100 ವರ್ಷಗಳ ಕಾಲ 9ನೇ ಸ್ಕಂದವನ್ನೇ ಹೇಳುವ ಸಾಮರ್ಥ್ಯ ನನಗಿದೆ ಅಂತ ಶುಕಾಚಾರ್ಯ ಹೇಳ್ತಾರೆ. ಅಂದ ಮೇಲೆ ಶುಕಾಚಾರ ಅಪ್ಪ ಬ್ರಹ್ಮದೇವರ ಅಜ್ಜ ನಾರಾಯಣ, ಅಥವಾ ಶುಕಾಚಾರ ಅಪ್ಪ ಸ್ವಯಂ ವೇದವ್ಯಾಸ ದೇವರು. ಹಾಗಾದ್ರೆ ಆ ವೇದವ್ಯಾಸ ದೇವರ ಜ್ಞಾನ ಎಷ್ಟಿದೆ? ಇದು ಏನಿದೆ ಭಾಗವತ ಆರಂಭದೊಳಗೇನೆ ದೇವರ ಮಹಿಮೆ, ದೇವರ ಗುಣಗಳನ್ನು ಹೇಳಿ ಪ್ರಾರಂಭ ಮಾಡಿಬಿಡುತ್ತೆ. ಕುಣಿಸತ್ತೆ, ಕುಪ್ಪಳಿಸತ್ತೆ. ಇಂಥ ದೇವರ ಪೂಜೆ ನಾನು ಮಾಡ್ತೀನಾ ಎನ್ನುವ ಫೀಲ್ ಬಂದೇ ಬರುತ್ತೆ. ಇದು ಶ್ರೀಮದ್ ಭಾಗವತದ ಮಹಿಮೆ. ತಸ್ಯ ನಾಭೇ, ಸರಿಯಾಗಿ ಪ್ರೊಸೀಜರ್ದೊಳಗೆ ಹುಟ್ಟಬೇಕಾದ ಮಕ್ಕಳೇ ಹುಟ್ಟುವುದಿಲ್ಲ ನಮಗೆ. ಈಗಿನ ಕಾಲ ನಾವು ನೋಡ್ತಾ ಇದ್ದಾಗ ಅಂಥದ್ರೊಳಗೆ ನಾಭಿಯಿಂದ ಕಮಲ ಹುಟ್ಟಿಸಿ ಆ ಕಮಲದೊಳಗೆ ಬ್ರಹ್ಮದೇವರನ್ನು ಹುಟ್ಟಿಸ್ತಾನೆ ಅಂತಂದ್ರೆ ಆ ನಮ್ಮ ಸ್ವಾಮಿಯ ಮಹಿಮೆ ಇನ್ನೆಷ್ಟಿದೆ, ಎಷ್ಟು ಅದ್ಭುತವಾದ ಶಕ್ತಿ ಇದೆ ದೇವರದ್ದು. ತಸ್ಯ ನಾಭೇ ರುದಸ್ತಾತ್ ಸ ಪದ್ಮಕೋಶೋ ಹಿರಣ್ಮಯ ತಸ್ಮಿನ್ ಜಗ್ದೆ ಮಹಾರಾಜ ಸ್ವಯಂಭೂಶ್ಚತುರಾನನಃ. 4 ಮುಖಗಳುಳ್ಳ ಸ್ವಯಂಭೂ. ಸ್ವಂ ಅಂದ್ರೆ ದೇವರು, ಆ ದೇವರಿಂದಲೇನೆ. ಸ್ವಯಂ ಅಂದ್ರೆ ದೇವರು, ಆ ದೇವರಿಂದಲೇನೆ ಹುಟ್ಟಿ ಬಂದಿದ್ದಾರೆ. ಆದ್ದರಿಂದಾಗಿ ಬ್ರಹ್ಮದೇವರು ಸ್ವಯಂಭೂ. ಆ ಬ್ರಹ್ಮದೇವರೆಂಥದ್ದು? ನಾನು ಹೇಳಿದ್ನಲ್ಲ, DNA ಹಾಳು ಮಾಡಿಕೊಂಡವ್ರು ನಾವು. ದೇವರ ನಾಭಿಯಿಂದ ಬ್ರಹ್ಮದೇವರು ಹುಟ್ಟಿದ್ದಾರೆ ಅಂದ ಮೇಲೆ ಅದೇ DNA ಬ್ರಹ್ಮದೇವರಲ್ಲಿ ಬಂದಿರ್ತದೆ ತಾನೆ. ಆ ಬ್ರಹ್ಮದೇವರಂತಾರೆ, ನೀನು ನಾಭಿಯಿಂದ ನನ್ನನ್ನು ಹುಟ್ಟಿಸಿದ್ರೆ ನಾ ಮನಸ್ಸಿನಿಂದ ಹುಟ್ಟಿಸ್ತೇನೆ ಅಂತಾರೆ. ಆ ತಸ್ಯ ಮರೀಚಿರ್ಮನಸಸ್ತಸ್ಯ, ಮನಸ್ಸಿನಿಂದ ಹುಟ್ಟಿ ಬರ್ತಾರೆ ಯಾರು? ಮರೀಚಿ ಋಷಿಗಳು ಬ್ರಹ್ಮದೇವರಿಂದ. ತಸ್ಯಾಪಿ, ಆ ಮರೀಚಿ ಋಷಿಗಳ ಮಗನಾಗಿ ಕಶ್ಯಪ ಋಷಿಗಳು ಹುಟ್ಟಿ ಬರ್ತಾರೆ. ದಕ್ಷನ ಮಗಳಾದ ಅದಿತಿ ದೇವಿಯಲ್ಲಿ ಕಶ್ಯಪ ಋಷಿಗಳಿಂದ ವಿವಸ್ವಾನ್ ನಾಮಕ ಸೂರ್ಯ ಹುಟ್ಟಿ ಬರ್ತಾನೆ. ಯಾಕೆ 100 ವರ್ಷ ಆಗತ್ತೆ ಅಂತ ಸುಮ್ಮನೆ ನೀವೇನು ಫುಜುಲ್ ಹೇಳಿರಿ ಅಂತ ಹೇಳ್ತೀರಿ, ನನಗೆ ಫ್ರೀಯಾಗಿ ಹೇಳಿನಿ ಅಂತ ಹೇಳ್ತೀರಿ. ಯಾಕೆ 100 ವರ್ಷ ಅಂತಂದ್ರೆ ಆ ಬ್ರಹ್ಮದೇವರ ಮಹಿಮಾ ಎಷ್ಟದ ಹೇಳಲೇ ಇಲ್ಲಿ ಭಾಗವತದೊಳಗೆ. ದೇವರ ಮಹಿಮಾ ಹೇಳಿಲ್ಲ, ಆ ಗುಣಪೂರ್ಣನಾಗಿದ್ದ, ಸರ್ವಸ್ವಾಮಿ ಆಗಿದ್ದ, ಇಷ್ಟೇ ಹೇಳಿದ್ರು. ಆ ದೇವರ ಮಹಿಮಾ ಹೇಳಿದ್ರೆ, ಬ್ರಹ್ಮದೇವರ ಮಹಿಮಾ ಹೇಳಿದರೆ, ಆ ಬ್ರಹ್ಮದೇವರ ಮಕ್ಕಳು ಯಾರು?
ಮರೀಚಿ ಋಷಿಗಳು, ಆ ಮರೀಚಿ ಋಷಿಗಳ ಮಹಿಮಾ ಹೇಳಿದ್ರೆ ಅವರ ಮಗ ಕಶ್ಯಪ, ಕಶ್ಯಪ ಋಷಿಗಳ ಮಹಿಮಾ ಹೇಳಿದ್ರೆ ಸಮಗ್ರವಾದ ಜಗತ್ತು ತುಂಬಿಕೊಂಡಿದ್ದೆ ಕಶ್ಯಪ ಋಷಿಗಳಿಂದ. ಅತ್ಯದ್ಭುತವಾಗಿರ್ತಕ್ಕಂಥ ಮಹಿಮೆ. ನಮ್ಮ ತಲೆಯೊಳಗೆ ನಾವು ವಿಚಾರವನ್ನು ಮಾಡಿದರೂ ಸಾಕು, ಅನಂತ ವೇದ ಪ್ರತಿಪಾದ್ಯನಾದ ದೇವರ ಮಹಿಮಾ ಇದೆ. ಅಷ್ಟನ್ನೆಲ್ಲ ನಾನು ಹೇಳ್ತಾ ಕೂದ್ರೆ ಪರೀಕ್ಷಿತ ನಿನ್ನ ಅವಸ್ಥೆ ಏನು ಅಂತಾರೆ ಅವರು. ಏನು ಅವರ ಮಗನಾಗಿ ಕಶ್ಯಪ ಮತ್ತು ಅದಿತಿಗಳ ಮಕ್ಕಳು ಎಷ್ಟು ಜನ? 3 ಕೋಟಿ ದೇವತೆಗಳು, ಎಲ್ಲ ದೇವತೆಗಳು. ಆ ದೇವತೆಗಳ ಮಹಿಮಾ ಮುಟ್ಲಿಕ್ಕೇ ಹೋಗಲಿಲ್ಲ. ನಮಗೆ ಯಾರಿಗೆ ಬೇಕು? ಆ ದೇವತೆಗಳಲ್ಲಿ ಮುಖ್ಯವಾದ ದೇವತೆ ಯಾರು? ಸೂರ್ಯ. ಹಾಗಾಗಿ ಅಲ್ಲಿಂದ ಏನಾಯ್ತು? ಸೂರ್ಯ ವಂಶ ಪ್ರಾರಂಭವಾಯಿತು. ಹಾಗಾಗಿ ಸೂರ್ಯನ ಬಗ್ಗೆ ಹೇಳ್ತಾರೆ. ಏನ್ ಸೂರ್ಯನ ಮಹಿಮಾ? ಏನ್ ಸೂರ್ಯನ ಮಹಿಮಾ? ಇಲ್ಲಿ ಬಹಳ ಬರಲಿಲ್ಲ. ಸೂರ್ಯ ಹುಟ್ಟಿದ, ಸೂರ್ಯ ವಂಶ ಪ್ರಾರಂಭವಾಯಿತು ಅಂತ ಇಷ್ಟು ಹೇಳಿಬಿಡ್ತಾರೆ. ಏನ್ ಸೂರ್ಯನ ಮಹಿಮಾ? ನಾವೆಲ್ಲರೂ ನಿತ್ಯ ಉಪಾಸನೆಯನ್ನು ಮಾಡಲೇಬೇಕಾದ ಸ್ಥಳ ಸೂರ್ಯಾಂತರ್ಯಾಮಿಯಾದ ದೇವರ ಸ್ಥಾನ. ಒಂದು ಹುಟ್ಟಿನಿಂದ ಮಾಡುವುದು ಸೂರ್ಯಾಂತರ್ಯಾಮಿಯಾದ ದೇವರಲ್ಲಿ, ಮದುವೆ ಆದ ಮೇಲೆ ಮಾಡುವುದು ಸೂರ್ಯಾಂತರ್ಯಾಮಿ ಹಾಗೂ ಅಗ್ನಿಯ ಅಂತರ್ಯಾಮಿಯಾಗಿ. ನಾವು ಹುಟ್ಟಿನಿಂದಲೂ ನಮಗೆ ಅಪಾರವಾದ ಕರುಣೆ ಮಾಡಿ, ಆಗಿನ ಕಾಲದೊಳಗೆ 16,000 ಖರ್ಚು ಮಾಡಿ 8ನೇ ವರ್ಷಕ್ಕೆ ಬ್ರಹ್ಮದೇವರಿಂದ ಅನುಸ್ಯೂತವಾಗಿ ಬಂದಂತಹ ಗಾಯತ್ರಿ ಮಂತ್ರವನ್ನು ನಮ್ಮಪ್ಪ ನನಗೆ ಉಪದೇಶ ಮಾಡಿದ. ಇದು ಕೊಹಿನೂರ್ ವಜ್ರಪ ಅಂತ ಕೊಟ್ಟ. ಅದನ್ನು ನಾವು ಚರಂಡಿಯೊಳಗೆ ಬಿಸಾಡಿಬಿಟ್ವಿ. ಬೇಕಾದ ಪ್ರಾಣ ಹೋಗ್ಲಿ, ನಾನ್ ಗಾಯತ್ರಿ ಜಪ ಮಾಡುವುದಿಲ್ಲ, ನಾನ್ ಗಾಯತ್ರಿ ಉಪಾಸನೆ ಮಾಡುವುದಿಲ್ಲ, ನಾನು ಗಾಯತ್ರಿ ಚಿಂತನೆ ಮಾಡುವುದಿಲ್ಲ ಅಂತ ಹೇಳಿ ಅಜೆಂಡಾ ಸೆಟ್ ಮಾಡಿಕೊಂಡೇನೆ ನಾವು ಉಪನಯನ ಮಾಡಿಕೊಂಡೆವು. ಎಷ್ಟೊತ್ತು? ಸಂಧ್ಯಾ ವಂದನಕ್ಕೆ ಸಮಯ 25 ನಿಮಿಷ. ನೀವು ಬಹಳ ಹೇಳಿದ್ರಿ, ಸಾವಕಾಶವಾಗಿ ಜೋರಾಗಿ ಮಾಡಿದರೆ 20-25 ನಿಮಿಷ ಬೇಕಾಗತ್ತೆ. ಮನಸ್ಸಿನೊಳಗೆ ಅತ್ಯಂತ ವೇಗದಿಂದ 10 ಗಾಯತ್ರಿ ಜಪ ಮಾಡಿದ್ರೆ 10-15 ನಿಮಿಷದೊಳಗೆ ಮುಗಿದೋಗತ್ತೆ. ಅಷ್ಟೂ ಸಮಯವಿಲ್ಲದೆ ಇರುವಷ್ಟು ನಾವು ಮಾರ್ಕ್ ಜುಗರ್ಬರ್ಗೋ ಅಥವಾ ಗೂಗಲ್ CEO ಯಾರು ಪಿಚ್ಚಯ್ಯೋ, ಡೊನಾಲ್ಡ್ ಟ್ರಂಪ್, ನರೇಂದ್ರ ಮೋದಿಜಿನೋ ಅಂದ್ರೆ ಇಡೀ ದೇಶ ನಡೆಸುವ ದೊಡ್ಡ ಜವಾಬ್ದಾರಿ ನಮ್ಮ ತಲೆ ಮೇಲಿದೆನೋ ಏನೋ ಗೊತ್ತಿಲ್ಲ. ನಾನು ಮಾಡಲ್ಲ, ನನ್ನ ನೆಕ್ಸ್ಟ್ ಜನರೇಷನ್ ಕಡೆಯಿಂದ ನಾನು ಮಾಡಿಸೋದಿಲ್ಲ. ಸ್ಕೂಲಿಗೆ ಹೋಗೋ ತಪ್ಪಿಸ್ಲಿಲ್ಲ ನಾನು ಎಂದಿಗೂ. ಅವನಿಗೆ ಏನಂತಾರೆ 10th ಒಳಗೆ 90% ಬಾರದೇ ಬರುವುದನ್ನು ನಾನು ತಪ್ಪಿಸ್ಲಿಲ್ಲ. ಏನು MA MBA MBA MD ಅದು ಇದು ಓದಿಸುವ ತಪ್ಪಿಸ್ಲಿಲ್ಲ, ಯಾವುದೂ ತಪ್ಪಿಸ್ಲಿಲ್ಲ. ಊಟ ಮಾಡೋದು ತಪ್ಪಿಸ್ಲಿಲ್ಲ, ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಪ್ಯಾಂಟ್ ಶರ್ಟ್ಗಳನ್ನು ಖರೀದಿ ಮಾಡೋದು ತಪ್ಪಿಸ್ಲಿಲ್ಲ, ಲಕ್ಷ ರೂಪಾಯಿ ಮೊಬೈಲ್ ತೆಗೆದುಕೊಳ್ಳೋದನ್ನು ನಾವು ಬಿಡಿಸ್ಲಿಲ್ಲ, ಯಾವುದು ಬಿಡಿಸ್ಲಿಲ್ಲ. ಬಿಡಿಸಿದ್ದು ಯಾವುದು? ಜಸ್ಟ್ ಸಂಧ್ಯಾ ವಂದನ. ಅಂದ್ರೆ ನನ್ನ ಮಗ ಸಂಧ್ಯಾ ವಂದನ ಮಾಡಿ ಸೂರ್ಯೋಪಾಸಕನಾಗಿ ಬಿಟ್ಟು ತತ್ವಜ್ಞಾನಿ ಆಗಿಬಿಟ್ರೆ ಏನ್ ಮಾಡೋಣ? ಯಾರೂ ಬೈಯೋದಿಲ್ಲ. ಸಂಧ್ಯಾ ವಂದನ ಬಿಟ್ರೆ ಯಾರೂ ಬೈಯೋದಿಲ್ಲ. ನನಗಂತೂ ಇನ್ನೂ ತನಕ ಯಾರೂ ಬೈದಿಲ್ಲ. ಗೋಪಾಲ್ ಸಂಧ್ಯಾ ವಂದನ ಮಾಡಿದೆಯಾ ಅಂತ ಕೇಳಿಲ್ಲ. ಬೈಯೋದು ಬೇಡ. ಆಚಾರ್ ಸಾಯಂಕಾಲ ಸಂಧ್ಯಾ ವಂದನ ಮಾಡಿಬಿಟ್ರಾ, ಆಯ್ತಾ ನಿಮ್ದು ಅಂತ ಯಾರೂ ಬೈಯೋದಿಲ್ಲ. ಆಚಾರ್ ಮತ್ತೆ ಸಾಯಂಕಾಲ ಸಂಧ್ಯಾ ಮೋಸ್ಟ್ಲಿ ಆಗಿಲ್ಲ ಅನಿಸುತ್ತೆ, ಬರ್ತೀರಾ? ಹೋಗೋಣ ನಡ್ರಿ, ಇಬ್ರು ಕೂಡ ಸಂಧ್ಯಾ ವಂದನ ಮಾಡಿ ಬಿಡೋಣ ಅಂತೂ ಯಾರೂ ಕರೆದಿಲ್ಲ. ತಂದೆ ತಾಯಿ, ಅತ್ತೆ ಅಪ್ಪ ಅಮ್ಮ ಮಕ್ಕಳು ಬಂಧು ಬಳಗದವ್ರು ಯಾರು ಕರೆಯೋದಿಲ್ಲ. ಈ ತಿಂಗಳು ನಾನು ಗಳಿಸ್ದೆ ಮನ್ಯಾಗ ಕೂತ್ರ. ಇವತ್ತು ನಾನು ಆಫೀಸಿಗೆ ಹೋಗ್ಲಾರ್ದೆ ಯಾಕೋ ತಲೆಶೂಲಿ ಅಂತ ಮಲಗಿದ್ರೆ, ತಲೆಶೂಲಿ ಪಕ್ಕಕ್ಕೆ ಇಡ್ರಿ, ಬೇಗನೆ ಎದ್ದು ಹೋಗ್ರಿ, ಸ್ನಾನ ಆಮೇಲೆ ಮಾಡ್ರಿ, ಮೊದಲಿಗೆ ಆಫೀಸಿಗೆ ಹೋಗಿ ಬರ್ರಿ ಅಂತಾರೆ. ಯಾಕೆ? ಅವತ್ತಿನ ದಿನ ಸ್ಯಾಲ್ರಿ ಕಟ್ ಆಗತ್ತೆ, ಅವತ್ತು ನಮಗೆ ಬೈತಾರೆ, ಅವತ್ತು ನಮಗೆ ಅಂತಾರೆ, ನಮ್ಮ ನಾಳೆ ಊಟ ಏನೋ ಟೆನ್ಷನ್ ಇದೆ, ನಾಳೆ ಅದು ಏನೋ ಜವಾಬ್ದಾರಿ ಇದೆ. ಸಂಧ್ಯಾ ವಂದನ ಬಿಟ್ಟು ಯಾರು ಬೈಯೋರಿದ್ದಾರೆ ಜಗತ್ತಿನೊಳಗೆ? ಈ ತರಹದ ಅತಿ ಕೆಟ್ಟ ದುರವಸ್ಥೆಯೊಳಗೆ, ಸುಮ್ಮನೆ ಹೇಳ್ತೇನೆ, ಭಾಗವತಕ್ಕೆ ಬರದೇ ಇದ್ರೆ ಯಾರು ಬೈಯೋರಿದ್ದಾರೆ ಹೇಳಿ?
ಆಫೀಸಿಗೆ ಹೋಗದೆ ಇದ್ರೆ, ಊಟಕ್ಕೆ ಸರಿಯಾದ ಸಮಯಕ್ಕೆ ಮನೆಯೊಳಗೆ ಕೂಡದೆ ಇದ್ರೆ, 8 ಗಂಟೆ ತನಕ ಮಲಗಿದ್ರೆ, ರಾತ್ರಿ 12:30 1 ತನಕ ಮೊಬೈಲ್ ಹಿಡ್ಕೊಂಡು ಕೂತ್ರ, ಎಲ್ಲದಕ್ಕೂ ಎಲ್ಲರೂ ಬೈಯೋರೆ. ನಮಗೆ ಎಲ್ಲದಕ್ಕೂ ಎಲ್ಲರೂ ಬೈಯೋರೆ. ಬೈತಾರೆ ಅಂತ ಹೆದರಿಕೆ ನಮ್ಮ ಮೇಲೆ ತುಂಬಾ ಇದೆ. ಹಾಗಾಗಿ ಏನು ಬ್ಯಾಡ ಮಾರಯ್ಯ, ನಿದ್ದೆ ಆಗದೆ ಇದ್ರೆ ಚಿಂತೆ ಎಲ್ಲ ಲಘುನ ಹೇಳೋಣ, ಅವ್ರ ಕಡೆಯಿಂದ ಎಲ್ಲಿ ಬೈಸ್ಕೊಳ್ಳೋಣ ಅಂತೇವೆ ನಾವು. ಆಫೀಸ್ನಾಗ ಏನ್ ಕೆಲಸ ಇಲ್ಲದೆ ಇದ್ರು ಹೋಗಿ ಅಲ್ಲೋಗಿ ನಿದ್ದೆ ಮಾಡೋಣ, ಆದ್ರೆ ಬಾಸ್ ಕಡೆಯಿಂದ ಬೈಸ್ಕೊಳ್ಬಾರ್ದು ಅಂತ ವಿಚಾರ ಮಾಡ್ತೇವೆ. ಯಾಕೆ? ಬೈಯೋರು ಇದ್ದಾಗ ಅನಿವಾರ್ಯವಾಗಿ ಕೆಲಸಗಳನ್ನು ಮಾಡ್ತಾನೆ. ಏನ ಬೇಡ ಬೇಡ ಇಡ್ಬೇಡ. ಹಿಂಗೆ ಹಿಂದೆ ಬೈಯೋರಿದ್ದಾಗ ಅನಿವಾರ್ಯವಾಗಿ ಕೆಲಸಗಳನ್ನು ಮಾಡ್ತಾನೆ. ಬೈಯುವವರು ಇಲ್ಲದೆ ಇದ್ದಾಗ ಯಾವ ಕೆಲಸಗಳಲ್ಲೂ ಮಾಡುವುದಿಲ್ಲ. ಹಾಗಾಗಿ ಬೈಯುವವರು ಇಲ್ಲದೆ ಇರುವಂತಹ ಪರಿಸ್ಥಿತಿ ಯಾವುದು ಅಂತಂದ್ರೆ ಸಂಧ್ಯಾವಂದನಕ್ಕೆ. ಆದ್ದರಿಂದಾಗಿ ನಾವು ಸೂರ್ಯೋಪಾಸನೆಯನ್ನು ಮಾಡುವುದಿಲ್ಲ. ಏನಿದೆ ಸೂರ್ಯೋಪಾಸನದ ಮಹಿಮೆ? ಏನಿದೆ ಸೂರ್ಯೋಪಾಸನದ ಮಹಿಮೆ? ವಿಚಿತ್ರ ಹೇಳ, ನಮಗೆ ಬೈಯೋರು ಯಾರೂ ಇರುವುದಿಲ್ಲ ಸೂರ್ಯೋಪಾಸನೆ ಮಾಡೋದ್ರಿಂದ. ಸೂರ್ಯೋಪಾಸನೆ ಬಿಟ್ಟದ್ದಕ್ಕಾಗಿ ಆಟೋದವ್ನು ನಮಗೆ ಬೈತಾನೆ. ಏನ್ರಿ ಚಿಲ್ಲರ್ ಕೊಡ್ಲಿಕ್ಕೆ ಆಗೋದಿಲ್ಲವಾ ನಿಮಗೆ? ರೋಡ್ ಮೇಲೆ ಹೋಗೋರು ಬೈತಾರೆ, ಸರಿಯಾಗಿ ಚೆನ್ನಾಗಿ ನೋಡ್ಕೊಂಡು ಹೋಗ್ಲಿಕ್ಕೆ ಬರುವುದಿಲ್ವಾ ಅಂತ. ಸೂರ್ಯೋಪಾಸನೆಗೂ ಅವ್ರು ಬೈಯೋದಕ್ಕೂ ಏನು ವ್ಯತ್ಯಾಸ, ಏನು ಸಂಬಂಧವಿದೆ? ಸೂರ್ಯೋಪಾಸನದೊಳಗೆ ಏನ್ ಹೇಳ್ತಾರೆ? ಧಿಯೋ ಯೋ ನಃ ಪ್ರಚೋದಯಾತ್. ಏನ? ಅವನ ಬುದ್ಧಿಯನ್ನು ಪ್ರಚೋದನೆಯನ್ನು ಮಾಡು. ಹಾಗಾದ್ರೆ ಅವನು ನನಗೆ ಎಂದಿಗೂ ಬೈಯುವುದಿಲ್ಲ, ಅವನು ಎಂದಿಗೂ ನನಗೆ ದ್ವೇಷ ಮಾಡುವುದಿಲ್ಲ, ಅವನು ನನಗೆ ಎಂದಿಗೂ ನಫರತ್ ಮಾಡುವುದಿಲ್ಲ, ಅವನು ನನಗೆ ಎಂದಿಗೂ ಅವಮಾನ ಮಾಡುವುದಿಲ್ಲ, ಅವನು ಎಂದಿಗೂ ನನಗೆ ಪ್ರತಿಕೂಲನಾಗುವುದಿಲ್ಲ, ಅವನೆಂದಿಗೂ ನನಗೆ ಧರ್ಮಕ್ಕೆ ಅನುಕೂಲನಾಗ್ತಾನೆ. ಮನೆಯೊಳಗೆ ಎಲ್ಲರೂ ಧರ್ಮಕ್ಕೆ ಅನುಕೂಲರಾಗ್ತಾರೆ. ಧಿಯೋ ಯೋ ನಃ ಪ್ರಚೋದಯಾತ್. ನನಗೆ ಧಾರ್ಮಿಕವಾದ ಬುದ್ಧಿ ಹುಟ್ಟತ್ತೆ, ಧಿಯೋ ಯೋ ನಃ ಪ್ರಚೋದಯಾತ್. ನನಗೆ ಹಣ ಸಂಪಾದನೆ ಮಾಡಿಕೊಳ್ಳುವ ಬುದ್ಧಿ ಹುಟ್ಟತ್ತೆ, ಧಿಯೋ ಯೋ ನಃ ಪ್ರಚೋದಯಾತ್. ನಾನು ಮಾಡಿಕೊಳ್ಳುವ ಹೆಣ್ಣು ಅವಳಿಗೆ ಬುದ್ಧಿಯನ್ನು ಪ್ರಚೋದನೆ ಮಾಡಿದ್ರೆ ಅವಳು ಹೂ ಅಂತಾಳೆ. ಧಿಯೋ ಯೋ ನಃ ಪ್ರಚೋದಯಾತ್. ಅವಳಿಗೆ ಯಾರೋ ಬಂದ ಅವನ್ಯಾಕೆ ಮಾಡ್ಕೋತೀಯೋ ಅಂತ ಹೇಳಿ ನೆಗೆಟಿವ್ ಆಗಿ ಹೇಳದೇನೆ ಪ್ರೋತ್ಸಾಹ ಕೊಡುವವರು ಸಿಗ್ತಾರೆ. ಯಾಕೆ? ಧಿಯೋ ಯೋ ನಃ ಪ್ರಚೋದಯಾತ್. ಹಣ ಗಳಿಸುವುದಕ್ಕೆ ಧಿಯೋ ಯೋ ನಃ ಪ್ರಚೋದಯಾತ್. ಉತ್ತಮ ಸಂತಾನಕ್ಕೆ ಧಿಯೋ ಯೋ ನಃ ಪ್ರಚೋದಯಾತ್. ಆ ಸಂತತಿ ಅದ್ಭುತವಾದ ತತ್ವಜ್ಞಾನಿ ಆಗುವುದಕ್ಕೆ ಧಿಯೋ ಯೋ ನಃ ಪ್ರಚೋದಯಾತ್. ದೊಡ್ಡ ದೊಡ್ಡ ಜ್ಞಾನಿಗಳು ಸಿಗೋದು ಧಿಯೋ ಯೋ ನಃ ಪ್ರಚೋದಯಾತ್. ಮಹಾ ಗುರುಗಳ ಅನುಗ್ರಹವಾಗುವುದು ಧಿಯೋ ಯೋ ನಃ ಪ್ರಚೋದಯಾತ್. ಭಾಗವತವನ್ನು ಕೇಳುವುದಕ್ಕಾಗಿ ಹೇಳುವುದಕ್ಕಾಗಿ ಆ ದೇವರು ಪ್ರಚೋದನೆ ಮಾಡಿದ್ದಕ್ಕಾಗಿ ಇವತ್ತು ನಾವು 8 ಜನ ಬಂದಿದ್ದೇವೆ. ಎಷ್ಟು ಲಾಭವಿದೆ ಇದರಿಂದ. ದೇವರ ಪ್ರೀತಿ ಎಷ್ಟಾಗತ್ತೆ ಬೇಡ. ನಾವು ದೇವರ ಪ್ರೀತಿಗಾಗಿ ಮಾಡುವವರಲ್ಲ ಯಾವ ಸಾಧನೆಯನ್ನು. ನಮ್ಮ ಏನಂತಾರೆ ಸ್ವಾರ್ಥ ಅಜೆಂಡಾ. ನಮಗಾಗಿ ನಾವು ದೇವರ ಸೇವೆಯನ್ನು ಮಾಡೋರು. ಹಾಗಾದ್ರೆ ನಮಗಾಗಿ ನಾವು ದೇವರ ಸೇವೆಯನ್ನು ಮಾಡ್ತಾ ಇರುವಾಗಲೂ ಕೂಡ ಎಷ್ಟು ನಮಗಾಗಿ ಲಾಭವಿದೆ, ಊಹಾತೀತವಾದ ಲಾಭಗಳಿದೆ. ಯಾಕೆ? 1ರಿಂದ ಸೂರ್ಯೋಪಾಸನೆಯಲ್ಲಿ ತಿಳಿಸಿಕೊಟ್ಟಂತಹ ಧಿಯೋ ಯೋ ನಃ ಪ್ರಚೋದಯ. ಇಷ್ಟು ಸೂರ್ಯೋಪಾಸನೆಯನ್ನು ಮಾಡುವುದರಿಂದ ಜಗತ್ತಿನೊಳಗೆ ನಮಗೆ ಪ್ರತಿಕೂಲವಾದದ್ದು ಯಾವುದೂ ಇರುವುದಿಲ್ಲ. ಅಂತಹ ಅಲ್ರಿ ಒಂದ್ಯಾವುದೋ ಇದು ಏನಂತಾರೆ ಝೂಮರ್ 25,000. ಯಾಕೆ? ಒಂದು ಸ್ವಲ್ಪ ಏನೋ ಬೆಳಕು ಕೊಡುತ್ತೆ. ಇನ್ನೊಂದೇನೋ ಲೈಟು 18,000 ಭಾರಿ ಬೆಳಕು ಕೊಡುತ್ತೆ. ಇನ್ನೊಂದಕ್ಕೇನೋ ಇನ್ನೊಂದು ರೇಟು ಭಾರಿ ಬೆಳಕು ಕೊಡುತ್ತೆ. ಅಡೇ ಇಡೀ ಬ್ರಹ್ಮಾಂಡಕ್ಕೆ ಬೆಳಕು ಕೊಡುವಂತಹ ಸೂರ್ಯನಿಗೆ ನಾವು ಸ್ವಲ್ಪ ಒರೆಸೋದಿಲ್ಲ ಅಂತಂದ್ರೆ, 1.5 ಲಕ್ಷ ರೂಪಾಯಿ ಕೊಟ್ಟು ನಾವು ಝೂಮರ್ ಹಾಕಿ ಆ ಝೂಮರ್ ಒರೆಸುವುದಿಲ್ಲ ಅಂತಂದ್ರೆ ಮಂಗೆ ಅಂತಾರೆ ನಮಗೆ. ಯಾಕಂತ ದೊಡ್ಡದು ಹಾಕೊಂಡು ಅದನ್ನು ಮೇಂಟೈನ್ ಮಾಡುವ ಕೌಶಲವಿದ್ದಾಗ ನೀನು ಅದನ್ನು ಮಾಡು. ನೀನು ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲದೆ ಇದ್ದಾಗ ಯಾಕೆ ಅದನ್ನು ಮಾಡೋದು? ಹಾಗಾದ್ರೆ ಸಮಗ್ರವಾದ ಭೂಮಿಯನ್ನು ಅನಾಯಾಸೇನ ಬೆಳಗುವಂತಹ ಆ ಸೂರ್ಯನಲ್ಲಿ ಎಷ್ಟು ಪ್ರಕಾಶವಿದೆ, ಎಷ್ಟು ಅದ್ಭುತವಾದ ಸಾಮರ್ಥ್ಯವಿದೆ. ಅಂತಹ ಸೂರ್ಯ ಏನಂತಾರೆ? ಕಶ್ಯಪ ಋಷಿಗಳಿಂದ ಹುಟ್ಟಿ ಬಂದಿದ್ದಾನೆ. ಅಂತಹ ಸೂರ್ಯ ಕಶ್ಯಪ ಋಷಿಗಳಿಂದ ಹುಟ್ಟಿ ಬಂದಿದ್ದಾನೆ. ಆ ಸೂರ್ಯನಿಗೆ ತಥೋ ಮನು, ಆ ಸೂರ್ಯನಿಂದ ಮನು
ವಿವಸ್ವಾನ್ ನಾಮಕ ಸೂರ್ಯ. ಸೂರ್ಯನ ಹೆಸರೇನು? 12 ಜನ ಸೂರ್ಯರು. ಆ 12 ಜನ ಸೂರ್ಯರಲ್ಲಿ ಒಬ್ಬ ಸೂರ್ಯನ ಹೆಸರೇನು? ವಿವಸ್ವಾನ್. ದಶರಥನ ಮಗ ಆದ್ದರಿಂದಾಗಿ ರಾಮನಿಗೆ ಏನಂತ ಕರೀತಾರೆ? ದಾಶರಥಿ. ಹಾಗೆ ವಿವಸ್ವಾನ್ ನಾಮಕ ಸೂರ್ಯನ ಮಗ ಆದದ್ದರಿಂದಾಗಿ ಆ ಶ್ರಾದ್ದದೇವನಿಗೆ ಏನಂತ ಕರೀತಾರೆ? ವೈವಸ್ವತ. ಮನುವಿಗೆ ಅಂದ್ರೆ ಮನ್ವಂತರಕ್ಕೆ ನಿಯಾಮಕನಾದ್ದರಿಂದಾಗಿ ಅವನಿಗೆ ಮನು ಎಂಬುದಾಗಿ ಕರೀತಾರೆ. ಯಾರಿಂದ? ಅವ್ರ ತಾಯಿ ಹೆಸರೇನು? ಸೌಜ್ಞಾ. ಸೌಜ್ಞಾದೇವಿಯಿಂದ ಹುಟ್ಟಿ ಬರ್ತಾರೆ. ಸೂರ್ಯನ ಮಡದಿ, ವೈವಸ್ವಾನ್ ನಾಮಕ ಸೂರ್ಯನ ಮಡದಿ ಸೌಜ್ಞಾದೇವಿ. ಆ ಸೌಜ್ಞೆಯಿಂದ ಹುಟ್ಟಿ ಬಂದವನು ಯಾರು? ವಿವಸ್ವಾನ್ ನಾಮಕ ಸೂರ್ಯ ಅಲ್ಲ, ವೈವಸ್ವತ ಮನು. ಆ ವೈವಸ್ವತ ಮನುವಿಗೆ ಶ್ರದ್ಧಾ ಎನ್ನುವ ಹೆಂಡತಿಯನ್ನು ಕೊಟ್ಟು ಮದುವೆಯನ್ನು ಮಾಡ್ತಾರೆ. ವೈವಸ್ವತ ಮನುವಿನ ಹೆಂಡತಿ ಹೆಸರೇನು? ಶ್ರದ್ಧಾ. ಆ ಶ್ರದ್ಧೆಯಲ್ಲಿ ವೈವಸ್ವತ ಮನು 10 ಜನ ಮಕ್ಕಳನ್ನು ಪಡೀತಾನೆ. ಯಾರ್ಯಾರನ್ನು? ಇಕ್ಷ್ವಾಕು, ನೃಗ, ಶರಿಯಾತಿ, ದಿಷ್ಟ, ಧೃಷ್ಟ, ಕರೂಷಕ, ನರಿಷ್ಯಂತ, ವೃಷದ್ರ, ನಾಭಾಗ, ನಭ ಎಂಬಂತ 10 ಜನ ಮಕ್ಕಳನ್ನು ಪಡೀತಾನೆ. ಈ 10 ಜನ ಮಕ್ಕಳ ಆಗುವುದಕ್ಕಿಂತಲೂ ಪೂರ್ವದೊಳಗೆ ಇನ್ನೊಬ್ಬ ಮಗನನ್ನು ಪಡಿತಾನೆ. ಅವನ ಹೆಸರು ಸುದ್ಯುಮ್ನ ಎಂಬುದಾಗಿ. ಆ ಸುದ್ಯುಮ್ನನ ಮಹಿಮೆ ಅತ್ಯದ್ಭುತವಾಗಿದೆ, ಅಪರಂಪಾರವಾಗಿದೆ. ಅದರಿಂದ ದೇವರ ಮಹಿಮೆ ಅಭೂತಪೂರ್ವವಾಗಿ ತಿಳಿಸಿಕೊಡ್ತಾರೆ. ಅವನ ಮಹಿಮೆ ಏನಿದೆ ನಾಳೆಯ ದಿನ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ಸಹೃತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ನಮ. ಶ್ರೀಕೃಷ್ಣಾರ್ಪಣಮಸ್ತು. ವೆಂಕಟೇಶೋ ವಾಸುದೇವ ಪ್ರದ್ಯುಮ್ನೋ ಮಿತವಿಕ್ರಮಃ ಸಂಕರ್ಷಣೋ ನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ ಜನಾರ್ದನಃ ಪದ್ಮನಾಭೋ ವೆಂಕಟಾಚಲವಾಸನ.